श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः जय गुरु ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ಗೌಡಪಾದ ಕಾರಿಕೆಯಲ್ಲಿ ಟಾಪಿಕ್ ಬಂದಿದ್ದೆ ಸುಷುಪ್ತಿಯ ಪರಾಮರ್ಶದ ಬಗ್ಗೆ ಶಂಕಾ ಸಮಾಧಾನಗಳು ಅನ್ನೋದನ್ನ ಕೊನೆ ಪೇಜಿಗೆ ಬಂದಿದ್ದೀವಿ. PDF ಪೇಜ್ ಆದರೆ 73, ಬುಕ್ ಪೇಜ್ ಆದರೆ 23. ಹಿಂದೆ ನಾವು ಗಾಢನಿದ್ರೆಯ ವಿಚಾರದಲ್ಲಿ ಈ ವ್ಯಾಖ್ಯಾನಕಾರರು ತಪ್ಪ ಅಭಿಪ್ರಾಯಗಳಿಗೆ ಏನು ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಯ್ತು. ಅಲ್ಲಿ ಗಾಢನಿದ್ರೆಯಲ್ಲಿ ಅವಿದ್ಯೆ ಇದೆ, ಮೂಲ ಅವಿದ್ಯೆ ಇದೆ ಅನ್ನೋದು, ಅದು ತಮೋಗುಣವಾಗಿದೆ, ಅದು ಮತ್ತೆ ಅದು ಅನಿರ್ವಚನೀಯವಾಗಿದೆ, ಅದು ಅಭಾವ ರೂಪವಾಗಿದೆ ಅಥವಾ ಭಾವರೂಪವಾಗಿದೆ, ಹೀಗೆಲ್ಲ ಹೇಳ್ತಾ ಬಂದಿದ್ರು. ಅದು ತಪ್ಪು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಸೊ ಅಧ್ಯಾರೋಪದ ದೃಷ್ಟಿಯಿಂದ ನಿನ್ನೆ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಕೂಡ ನಿನ್ನೆ ನಮಗೆ ಸ್ಪಷ್ಟತೆ ಸಿಕ್ತು. ಇದು ದೃಷ್ಟಾಂತದಲ್ಲಿ. ದೃಷ್ಟಾಂತದಲ್ಲಿ ಗಾಢನಿದ್ರೆಯಲ್ಲಿ ಹೇಗೆ ಮೂಲ ಅವಿದ್ಯೆ ಇದೆ ಅಂತ ಹೇಳ್ತಾರೋ, ದೃಷ್ಟಾಂತದಲ್ಲಿ ಹಾವು ಹಗ್ಗದಲ್ಲಿ ನಿಜವಾಗ್ಲೂ ಇವರು ಹಾವನ್ನ ಹುಟ್ಟಿಸಿ ಅದಕ್ಕೆ ಕೇಕ್ ಕಟ್ ಮಾಡಿ ಹೆಸರಿಟ್ಟು ಎಲ್ಲ ಮಾಡಿ ಅದನ್ನ ತುಲಾ ಅವಿದ್ಯೆ ಅಂತ ಕರೀತಾರೆ ಅನ್ನೋದು ನೋಡಿದ್ದಾಯ್ತು. ಈಗ ಮುಂದಕ್ಕೆ ಹೋಗೋಣ. ಸೊ ಇವತ್ತು ಇಲ್ಲಿ ವಾರ್ತಿಕಗಳ ಅಭಿಪ್ರಾಯದಲ್ಲಿ ಸುರೇಶ್ವರಾಚಾರ್ಯರು ಸ್ಪಷ್ಟವಾಗಿ ಬರ್ದಿದ್ದು ನೆನ್ನೆನೆ ನೋಡ್ಕೊಂಡ್ವಿ. ಅದು ಏನದು? ಆ ಸುಷುಪ್ತಿಯಲ್ಲಿ ಅನುಭವ ಇರುವುದಿಲ್ಲ, ತಿಳಿಯಲಿಲ್ಲ ಎಂಬುದು ಸ್ಮೃತಿಯೂ ಅಲ್ಲ. ಈಗ ನಮಗೆ ಗಾಢನಿದ್ರೆಯಲ್ಲಿ ಗೊತ್ತಾಗಲ್ಲ. ಎಚ್ಚರಕ್ಕೆ ಬಂದ್ಮೇಲೆ ಎಚ್ಚರದಲ್ಲಿ ನಿದ್ದೆಯ ಸ್ಮರಣೆಯನ್ನ, ಕನಸಿನಲ್ಲಿ ಕಂಡಾಗ ಎಚ್ಚರಕ್ಕೆ ಬಂದು ಕನಸನ್ನ ನಾವು ವರ್ಣಿಸುವಾಗ ಇದನ್ನ ನಾವು ಸ್ಮೃತಿ ಅಂತ ಕರಿತೀವಿ, ನೆನಪು ಅಂತ ಕರಿತೀವಿ, ಮೆಮರಿ ಅಂತ ಕರಿತೀವಿ. ಆದ್ರೆ ಹೆಸರು ಅದೇ, ಬಟ್ ನಿಜವಾದ ಅರ್ಥ ಅಲ್ಲ. ಗೌಣವಾಗಿ ಅದಕ್ಕೆ ಅರ್ಥ ಆ ಹೆಸರು ಕೊಟ್ಟಿದೆ ಹೊರತು ಅನ್ನೋದು ನಮಗೆ ಸ್ಪಷ್ಟ ಆಯಿತು. ಯಾಕೆ ಅಂತಂದ್ರೆ ಗಾಢನಿದ್ರೆಯಲ್ಲಿ ಕಾಲದೇಶ ಕಾರಣಗಳು ಇಲ್ಲ. 19 ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇಲ್ಲ. ನಮ್ಗೆ ಸ್ಮರಣೆ ಆಗ್ಬೇಕಾದ್ರೆ ಅದೇ ಮನಸ್ಸು, ಒಂದೇ ಮನಸ್ಸಾಗಿರ್ಬೇಕು, ಒಂದೇ ಅವಸ್ಥೆ ಆಗಿರ್ಬೇಕು, ಅದೇ ಅವಸ್ಥೆ. ಎಚ್ಚರ ಇದ್ರೆ ಎಚ್ಚರದಲ್ಲೇ, ಕನಸಿದ್ರೆ ಕನಸಿನಲ್ಲೇ, ನಿದ್ದೆ ಇದ್ರೆ ನಿದ್ದೆಯಲ್ಲೇ. ನಿದ್ದೆಯಲ್ಲಿ ಚಾನ್ಸಸ್ಸೇ ಇಲ್ಲ, ಸ್ಮರಣೆ ಅನ್ನೋದಕ್ಕೆ ಚಾನ್ಸಸ್ಸೇ ಇಲ್ಲ, ಅಲ್ಲಿ ಇನ್ಸ್ಟ್ರೂಮೆಂಟ್ಸೇ ಇಲ್ಲ. ಆದ್ದರಿಂದ ಅಲ್ಲಿ ನಾವು ಅದೇ ಒಂದು ಶರೀರ ಇರಬೇಕು, ಆ ಅವಸ್ಥೆಯಲ್ಲೇ ಆ ಒಂದು ಶರೀರ ಇರುತ್ತೆ, ಅದೇ ಮನಸ್ಸಿರುತ್ತೆ ಆ ಶರೀರದ್ದು. ಅಲ್ಲಿ ಅದೇ ಕಾಲ ಕಂಟಿನ್ಯೂ ಆಗ್ತಾ ಇರುತ್ತೆ, ಅದೇ ಕಾಲ ದೇಶ ಕಂಟಿನ್ಯೂ ಆಗ್ತಾ ಇರುತ್ತೆ, ಕಾರ್ಯಕಾರಣ ಭಾವ ಇವೆಲ್ಲ ಹೊಂದುತ್ತೆ. ಅಲ್ಲಿ ನಾವು ಸ್ಮರಣೆ, ಅನುಭವ, ಸ್ಮರಣೆ ಹೇಳ್ಬೋದು. ಆದರೆ ನಿದ್ದೆಯನ್ನ ಅನುಭವ, ಆ ಸ್ಮರಣೆಯನ್ನ, ಕನಸಿನ ಸ್ಮರಣೆ ಅಂತ ಕರೆಯಕ್ ಬರಲ್ಲ. ಯಾಕೆ ಅಂತಂದ್ರೆ ಕನಸಿನಲ್ಲಿ ಸೆಟ್ಟೆ ಬೇರೆ. ಅದನ್ನ ನೀವು ಎಚ್ಚರದಲ್ಲಿ ಹೇಳಬೇಕು ಅಂತಂದ್ರೆ ಅಲ್ಲಿಂದ ಎಲ್ಲ ಸೆಟ್ಟೆ ಬೇರೆ ಇರೋದ್ರಿಂದ ಅದಕ್ಕೂ ಇದಕ್ಕೂ ಕನೆಕ್ಷನ್ ಹೇಗೆ ಕೊಡ್ತೀರಾ? ಅದು ಅನುಭವ, ಇದು ಸ್ಮರಣೆ ಅಂತ ಹೇಳಕ್ ಬರುತ್ತೇನೋ? ಹಾಗೆ ಗಾಢನಿದ್ರೆಯಲ್ಲಿ ಅದನ್ನ ಅನುಭವ, ಅದು ಫಸ್ಟ್ ಆಫ್ ಆಲ್ ಅನುಭವನೇ ಆಗೋಲ್ಲ. ಅದನ್ನು ಅನುಭವ ಅಂತ ಕರೆದು ಎಚ್ಚರದಲ್ಲಿ ಗಾಢನಿದ್ರೆ ಅನುಭವವನ್ನು ಸ್ಮರಣೆ ಅಂತ ಕರೆಯಕ್ಕೆ ಹೆಂಗಾಗತ್ತೆ? ಆದ್ದರಿಂದ ಇದು ಹೊಂದಲ್ಲ ಅಂತ ಸುರೇಶ್ವರಾಚಾರ್ಯರು
ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ? ಸುಷುಪ್ತಿಯಲ್ಲಿ ಅನುಭವ ಅನುಭವಿ ಅನುಭವವಿರುವುದು ಇಲ್ಲ, ಅಲ್ಲಿ ಏನು ತಿಳಿಯೋದು ಇಲ್ಲ. ಅರಮನೆಯಲ್ಲಿ ಒಬ್ಬನಿಗೆ ಬಟ್ಟೆ ಕಟ್ಟಿ ತಿರುಗಿಸಿದ್ರೆ ಏನ್ ಗೊತ್ತಾಗುತ್ತೆ? ಹಾಗೆ ಗಾರ್ಡನ್ ಇದ್ರಲ್ಲಿ ನಾವೆಲ್ಲ ಆತ್ಮನಾಗಿದ್ರು ಅಲ್ಲಿ ಗೊತ್ತಾಗುವುದಿಲ್ಲ. ಸ್ಪಷ್ಟ ಅನುಭವದ ವಿಚಾರ ನೋಡ್ರಿ ಹೇಗಿದೆ, ಯಾರು ಹೇಳಿದ್ರೆ ಏನಂತೆ ನಂಬೇಕು. ಮತ್ತೆ ಅದನ್ನ ಎಚ್ಚರದಲ್ಲಿ ನಾವು ಸ್ಮೃತಿ ಅಂತ ಕರಿತೀವಲ್ಲ, ಅಲ್ ಅಂತ ಬರ್ದಿದ್ದಾರೆ. ಅಲ್ಲೇ ಬರೀತಾರೆ ನೆಕ್ಸ್ಟ್. ಯಾಕೆ? ಕಾಲವೇ ಮುಂತಾದವುಗಳು ಇರೋದಿಲ್ಲ. ಎಚ್ಚರದಲ್ಲಿರೋ ಕಾಲ ಕನಸಿನಲ್ಲಿರೋಲ್ಲ, ನಿದ್ದೆನಲ್ಲಿ ಕಾಲ ದೇಶ ಕಾರ್ಯಕಾರಣಭಾವ ಅಥವಾ ಅರ್ಧ ಡಜನ್ ಇರೋದಿಲ್ಲ. ಮತ್ತೆ ಹೆಂಗಾಗತ್ತೆ ಅಂತ ಅವರ ಅರ್ಥ ಕ್ಲೀನಾಗಿ ಬರ್ತಿದ್ದಾರೆ. ಆತ್ಮನಲ್ಲಿಯೇ ಇರುವುದು ಹಿಂದಿನ ಕಾಲಕ್ಕೆ ಸೇರಿದ್ದು ಅಂತ ಹೇಳೋದಕ್ಕೂ ಆಗೋದಿಲ್ಲ. ಆತ್ಮನಿಗೆ ಹಿಂದಿಂದು, ಈಗಿಂದು, ಮುಂದಿಂದು ಇದೆಯಾ? ಆತ್ಮನ ದೃಷ್ಟಿಗಿದೆಯಾ? ಅವನಿಗೆ ಕಾಲಾದೇಶ ಕಾರ್ಯಕಾರಣ ಭಾವಗಳಿದೆಯಾ? ಎಲ್ಲಿ ದ್ವಂದ್ವ ಇದೆಯೋ, ದ್ವೈತ ಇದೆಯೋ, ಎಲ್ಲಿ ಕಾಲಾದೇಶ ಕಾರ್ಯಕಾರಣ ಭಾವ ಮತ್ತೆ ಈ ತ್ರಿಪುಟಿ ಇರುತ್ತೋ ಅಲ್ಲಿ ಹಿಂದಿಂದು, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಅಂತ ಹೇಳ್ಬೋದು. ಹೆಂಗೆ ಹೇಳಕ್ಕಾಗತ್ತಿಲ್ಲಿ? ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯಗಾತ್ಮನು ಅಂದರೆ ನಮ್ಮ ಗಾಢ ನಿದ್ರೆಯಲ್ಲಿರುವ ನಿಜವಾದ ಆತ್ಮನಿಗೆ ಹಿಂದಿಂದು, ಈಗಿಂದು, ಮುಂದಿಂದು ಅನ್ನೋದು ಹೊಂದೋದೇ ಇಲ್ಲ ಅಂತ ಸ್ಪಷ್ಟವಾಗಿ ಬರ್ತಿದೆ. ಭೂತಕಾಲವನ್ನಾಗಲಿ ಭವಿಷ್ಯತ್ ಕಾಲವನ್ನಾಗಲಿ ಮುಟ್ಟುವಂತಿಲ್ಲ. ಏಕೆಂದರೆ ಈ ಕಾಲವೂ ಕೂಡ ಆತ್ಮನಿಗೆ ವಿಷಯ, ಆಬ್ಜೆಕ್ಟಿಫೈ ಆಗತ್ತೆ. ಆಗ ಆಬ್ಜೆಕ್ಟಿಫೈ ಆದಾಗ ಹೇಗಾಗುತ್ತೆ? ಆಗೋದಿಲ್ಲ. ಸೊ ಇಷ್ಟನ್ನ ಹೇಳಿ ನಾವು ಗಾಢ ನಿದ್ರೆಯಿಂದ ಇದ್ಮೇಲೆ ಏನು ಅರಿಲಿಲ್ಲ ಅಂತ ಹೇಳ್ತೀವಲ್ಲ, ಅದು ವಿಕಲ್ಪವೇ ಅಂತ ಹೇಳಿದ್ರು. ಆಯ್ತು. ಈಗ ಹೀಗೆ ಕನಸಿನ ಮತ್ತು ಬರೀ ನಿದ್ರೆಯ ವಿಮರ್ಶೆವೆಂಬುದು ಜಾಗೃತ ದೃಷ್ಟಿಯಿಂದಲೇ ಜಾಗೃತ ದೇಹದಲ್ಲಿ ಆಗುವ ಒಂದಾನೊಂದು ವಿಕಲ್ಪವೇ ಅಂತ ಆಯ್ತು. ಕನಸು ಮತ್ತು ಬರೀ ನಿದ್ರೆಯ ಅನುಭವ ಎಚ್ಚರದಲ್ಲಿ ನಾವು ಹೇಳ್ತೀವಲ್ಲ, ಅದು ಕೂಡ ವಿಕಲ್ಪವೇ. ಅಥವಾ ಇನ್ನೊಂದು ಅರ್ಥದಲ್ಲಿ ಎಚ್ಚರ ಏನೋ ವಿಕಲ್ಪ. ಫಸ್ಟ್ ಆಫ್ ಆಲ್ ವಿಕಲ್ಪ ಅಂದ್ರೆ ಏನು? ಹಗ್ಗದಲ್ಲಿ ಹಾವು ವಿಕಲ್ಪ ಇಲ್ಲ ಅಂತ. ಪರಮಾತ್ಮನ ದೃಷ್ಟಿಯಿಂದ ಎಚ್ಚರ ಇಲ್ಲ, ಕನಸಿಲ್ಲ, ನಿದ್ದೆ ಇಲ್ಲ. ಮತ್ತು ಪರಮಾತ್ಮನ ಸ್ವರೂಪ ಅಥವಾ ನನ್ನ ನಿಜವಾದ ಸ್ವರೂಪ ಏನು ಅಂತಂದ್ರೆ, ಅವನಿಗೆ ಏನಂತಾರೆ, ಯಾವುದು ಇಲ್ಲದ್ದು ಏನಂತಾರೆ, ಅದಕ್ಕೆ ಏನ್ ಹೆಸರು ಹೇಳ್ತಾರೆ ಸಂಸ್ಕೃತ್ನಲ್ಲಿ? ಅದಕ್ಕೆ ಅವಸ್ಥೆಗಳು ಇಲ್ಲದೆ ಇರೋ ಅವಸ್ಥೆಗೆ ಇಲ್ಲದೆ ಇರೋ ಸ್ಥಿತಿಗೆ ಏನಂತ ಹೇಳ್ತಾರೆ? ನಿರವಸ್ಥ. ಆತ್ಮನಿಗೆ ಅವಸ್ಥೆಗಳಿದೆಯೇನೋ? ಇಲ್ಲ, ನಿರವಸ್ಥ ಅಂತ ಹೇಳ್ತಾರೆ. ಸೊ ಅದನ್ನೇ ಇಲ್ಲದೆ ಇರೋದನ್ನ ವಿಕಲ್ಪ ಅಂತ ಕರೀತಾರೆ. ಹಾಗೆ ನಮಗೆ ಸ್ವಪ್ನವಾಗುತ್ತದೆ, ಬರಿಯ ನಿದ್ರೆ ಆಗುತ್ತದೆ ಎಂಬುದಕ್ಕೆ ಆಧಾರವೇ ಇಲ್ಲವೆಂದು ಆಗುವುದಿಲ್ಲವೇ ಎಂದರೆ ಇದಕ್ಕೆ ವಿಂಗಡಿಸಿ ಉತ್ತರವನ್ನು ಹೇಳಬೇಕಾಗಿದೆ. ನಾವು ಎದ್ದ ಮೇಲೆ ಹೇಳ್ತೀವಿ, ನನಗೊಂದು ಕನಸು ಬಿದ್ದಿತ್ತು, ನನಗೆ ಚೆನ್ನಾಗಿ ನಿದ್ದೆ ಬಂತು ಅಂತ. ಆದ್ದರಿಂದ ಇದರ ಅರ್ಥ ಏನು? ಶ್ರುತಿಯು ನಮಗೆಲ್ಲ ನಿಜವಾಗಿಯೂ ಮೂರು ಅವಸ್ಥೆಗಳು ಆಗುವಿವೆ ಎಂದು ಹೇಳೋದಿಕ್ಕೆ ಬಂದಿಲ್ಲ. ಇದು ಎಚ್ಚರದ ದೃಷ್ಟಿಯಿಂದ ಹೇಳೋದು. ಇದು ಎಚ್ಚರದ ಈ ಪ್ರಮಾತೃ ಇವರುಗಳೆಲ್ಲ ಹೇಳೋದು. ನೀವು ಆತ್ಮನ್ ಕೇಳ್ರಿ, ನಿನ್ನೆಯಲ್ಲಿ ಇದ್ರ ಬಗ್ಗೆ ಚೆನ್ನಾಗಿ ಚರ್ಚೆ ಆಗಿದೆ, ನಾವು ಅಷ್ಟೊಂದು ಡೀಟೇಲ್ ಹೋಗ್ಬೇಕಾಗಿಲ್ಲ. ಹೇಗೆ ಸೂರ್ಯನಿಗೆ ಕತ್ಲೆ ಅನ್ನೋದಿಲ್ಲವೋ, ಹಗ್ಗಕ್ಕೆ ಹಾವು ಅನ್ನೋದು ಗೊತ್ತಿಲ್ಲವೋ, ಹಾಗೆ ಆತ್ಮನಿಗೆ ಅವಸ್ಥೆಗಳು ಅಂದ್ರೆ ಅವನಿಗೆ ಏನು ಗೊತ್ತಿಲ್ಲ. ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಫ್ಲಡ್ ಲೈಟ್ ಇರುತ್ತೆ ಅಂತ ಇಟ್ಕೊಡ್ರಿ. ಇಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಹೋಗುತ್ತೆ, ಬೆಳಗ್ತಾ ಇರುತ್ತೆ. ಶಟಲ್ ಟ್ರೈನ್ ಹೋಗುತ್ತೆ, ಬೆಳಗ್ತಾ ಇರುತ್ತೆ.
ಈಗ ಈ ಎಕ್ಸ್‌ಪ್ರೆಸ್ ಟ್ರೈನು ಇಲ್ಲ, ಶಟಲ್ ಟ್ರೈನು ಇಲ್ಲ. ಅವಾಗ ಏನ್ ಮಾಡುತ್ತೆ? ಬರೀ ಪ್ಲಾಟ್ಫಾರ್ಮ್ ಮತ್ತೆ ಆ ರೈಲ್ವೆ ಟ್ರ್ಯಾಕ್ ಅನ್ನು ಬೆಳಗುತ್ತೆ ಅಷ್ಟೇ. ಈಗ ಆ ಬೆಳಕಿಗೆ ಎಕ್ಸ್‌ಪ್ರೆಸ್ ಟ್ರೈನ್ ಏನಾದರೂ ಅಂಟ್ಕೊಳ್ಳುತ್ತಾ? ಆ ಎಕ್ಸ್‌ಪ್ರೆಸ್ ಟ್ರೈನ್ ಸುಟ್ಟು ಹೋಗ್ಬಿಡ್ಲಿ, ಅದ್ರ ಒಳಗಡೆ ಇರೋ ಜನ ಎಲ್ಲ ಸುಟ್ಟು ಹೋಗ್ಬಿಡ್ಲಿ, ಆ ಬೆಳಕು ಏನಾದರೂ ಆಗುತ್ತೇನೋ? ಏನೇನೋ ಆಗಲ್ಲ, ಅದರ ಅಂಟು ಆಗಲ್ಲ. ಶಟಲ್ ಟ್ರೈನ್ ಆಗಲಿ ಅಥವಾ ಇದು ಇರಲಿ ಇಲ್ಲದೆ ಇರಲಿ, ಹಾಗೆ ಈ ಎಚ್ಚರ ಕನಸುಗಳಲ್ಲಿ ಈ ಎಕ್ಸ್‌ಪ್ರೆಸ್ ಟ್ರೈನ್, ಶಟಲ್ ಟ್ರೈನ್, ನಿದ್ದೆಯಲ್ಲಿ ಯಾವ ಟ್ರೈನು ಇಲ್ಲ, ಬರೀ ಪ್ಲಾಟ್ಫಾರ್ಮ್. ಆ ಏನು ಇಲ್ಲ ಅನ್ನೋದನ್ನು ಕೂಡ ಆ ಲೈಟೇ ಬೆಳಗ್ತಾ ಇರುತ್ತೆ. ಆ ಬೆಳಕಿಗೆ ಎಕ್ಸ್‌ಪ್ರೆಸ್ ಟ್ರೈನ್ ಅಂದ್ರೆ ಏನು, ಶಟಲ್ ಅಂತಂದ್ರೆ ಏನು ನಾವು ಮಾಡ್ಕೊಂಡಿರೋದು, ಮತ್ತು ಅಲ್ಲಿ ಏನು ಇಲ್ಲ ಅನ್ನೋದು ನಾವು ಮಾಡ್ಕೊಂಡಿರೋದು ವ್ಯವಹಾರದ ದೃಷ್ಟಿಯಿಂದ. ಆ ಲೈಟ್ ದೃಷ್ಟಿಯಿಂದ ನೋಡಿದ್ರೆ ಯಾವ್ದು ಬರಲಿ ಹೋಗ್ಲಿ ಇರಲಿ ಇಲ್ಲದೆ ಇರಲಿ ಸುಮ್ಮನೆ ಬೆಳಗ್ತಾ ಇರುತ್ತೆ ಅಷ್ಟೇ, ಅದಷ್ಟು. ಸೊ ಹೀಗೆ ನಾವು ಅರ್ಥ ಮಾಡ್ಕೊಂಡಾಗ ಇದೆಲ್ಲ ವ್ಯವಹಾರ ದೃಷ್ಟಿಯಿಂದ ನಮಗೆ ಜಾಗೃತ ಅವಸ್ಥೆ ಉಂಟಾಗುವುದೆಂದು ನಾವು ನಂಬಿರುವುದನ್ನು ಇಟ್ಟುಕೊಂಡೇ ಅವಸ್ಥಾ ಅನುಭವಗಳ ಪರೀಕ್ಷೆ ಮಾಡಬೇಕು. ನೆನೆ ಕೂಡ ನಾವು ಹೇಳಿದ್ವಿ. ಸರಿ, ಮತ್ತೆ ಯಾಕೆ ಗುರುಗಳು ಕೂಡ ಈ ಅವಸ್ಥೆಯನ್ನು ಇಟ್ಕೊಂಡೇ ನಮಗೆ ತತ್ವವನ್ನು ಬೋಧಿಸ್ತಾರೆ ಅಂತಂದ್ರೆ, ಶಿಷ್ಯನಿಗೆ ಗೊತ್ತಿರೋದು ಅವಸ್ಥೆಗಳು, ಆತ್ಮ ಗೊತ್ತಿಲ್ಲ. ಆ ಅಜ್ಞಾನಿಗೆ ಅಥವಾ ಶಿಷ್ಯನಿಗೆ ಗೊತ್ತಿರೋದು ಹಾವು. ಆ ಹಾವನ್ನ ಹಿಡ್ಕೊಂಡೆ ಹಗ್ಗ ಅಂತ ತೋರ್ಸಕ್ ಹೋಗ್ಬೇಕು. ಹಾವಂತ ಏನ್ ಹೇಳ್ತಾ ಇದ್ದೀಯ ನೋಡು, ಹಾವಲ್ಲ ಕಣೋ, ಹಗ್ಗ. ನಾವು ಅದರಲ್ಲಿ ಎಚ್ಚರ ಕನಸು ನಿದ್ದೆ ಅಂತ ನಾವು ತಡಬಡಿಸ್ತಾ ಇದ್ದೀವಿ. ಆದ್ರೆ ಅದನ್ನ ಹಿಡ್ಕೊಂಡೆ ಎಚ್ಚರ ಕನಸು ನಿದ್ದೆ ಎಕ್ಸ್ಪ್ಲೈನ್ ಮಾಡಿಕೊಂಡು ನಮ್ಗೆ ನೋಟು ಅನ್ನೋನ್ಗೆ ಹೋಗ್ಬೇಕಾಗಿದೆ ಅಷ್ಟೇ. ಹಾಗೆ ನಮ್ಗೆ ಏನು ಗೊತ್ತಿದೆಯೋ ಅದರಿಂದ ನಿನ್ನೆ ಕೂಡ ಇವೆಲ್ಲ ಚೆನ್ನಾಗಿ ವಿಚಾರ ಮಾಡಿದ್ವಿ. ಈಗ ಸುಮ್ಮನೆ ಮುಂದಕ್ಕೆ ಹೋಗೋಣ. ಆದ್ರಿಂದ ಈ ಅಧ್ಯಾರೋಪ ಅಪವಾದದಲ್ಲಿ ಪ್ರಕ್ರಿಯೆಗಳನ್ನ ಉಪಯೋಗಿಸ್ತಾರಲ್ಲ, ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ಅವು ಉಪಾಯ. ಈಗ ಅವಸ್ಥಾತ್ರಯದಿಂದ ಆತ್ಮನ್ ತಿಳಿಸ್ತಾರೆ. ಅವಸ್ಥಾತ್ರಯ ಪ್ರಕ್ರಿಯೆ, ಅವಸ್ಥಾತ್ರಯಗಳೇನು? ಉಪಾಯ. ಹಾಗೆ ಪಂಚಕೋಶದಲ್ಲಿ ಆ 5 ಶರೀರಗಳನ್ನ, 5 ಕೋಶಗಳನ್ನ ತಿಳಿಸ್ತಾರೆ. ಅವು ಏನದು? ಉಪಾಯ. ಅವ ಆತ್ಮ ಅಲ್ಲ, ಆತ್ಮನ್ ತಿಳಿಸೋದಿಕ್ಕೆ ಉಪಕರಣ, ಉಪಾಯ. ಇವುಗಳಿಂದ ನಾವು ಆತ್ಮನ್ ಮುಟ್ಟಬೇಕಾಗತ್ತೆ, ಇವುಗಳು ಬಿಟ್ಟೇ ಹೋಗ್ಬೇಕಾಗತ್ತೆ. ಹಾಗೆ ಆದ್ರಿಂದ ಈ ಉಪಾಯಗಳು ಪೇಯವನ್ನ ಮುಟ್ಟೋದಿಕ್ ಸಹಾಯ ಮಾಡುತ್ತೆ ಅಷ್ಟೇ ಹೊರತು ಇವೇ ಆತ್ಮ ಅಲ್ಲ, ಹಾವೇ ಹಗ್ಗವಲ್ಲ. ಆ ಹಾವಂತ ತಪ್ಪಾಗಿ ತಿಳ್ಕೊಂಡಿರೋದ್ರಿಂದ ನಾನು ವಿಚಾರ ಮಾಡಿ ಆ ಕಡೆ ಹೋದಾಗ ಹಗ್ಗ ಅಂತ ಬೇರೆ ಗೊತ್ತಾಗುತ್ತೆ. ಹಾಗೆ ಈ ಅವಸ್ಥೆಗಳು ಅಷ್ಟೇ, ಅಲ್ಲಿಂದ ನಾವು ಹೋಗ್ಬೇಕಾಗತ್ತೆ. ಇಷ್ಟ ಅರ್ಥ ಆದರೂ ಸಾಕು. ಆದ್ದರಿಂದ ಆತ್ಮನಿಗೆ ಯಾವ ಅವಸ್ಥೆಯು ನಿಜವಾಗಿ ಇಲ್ಲ. ಅದೇ ನಿನ್ನೆ ಕೂಡ ಹೇಳಿದ್ವಿ, ಹೇಗೆ ಬಿಸಿಲು, ಸೂರ್ಯನಿಗೆ ಕತ್ಲೆ ಅಂದ್ರೆ ಗೊತ್ತಿಲ್ವೋ, ಇದೆಯಾ? ಎರಡು ಬೆಳಕು ಮತ್ತೆ ಕತ್ತಲೆ ಎರಡು ಇದೆಯಾ? ಹಾವು ಹಗ್ಗ ಎರಡು ಇದೆಯಾ? ಒಡವೆ ಚಿನ್ನ ಎರಡು ಇದೆಯಾ? ಮಣ್ಣು ಮಡಿಕೆ ಕುಡಿಕೆ ಎರಡು ಇದೆಯಾ? ಆತ್ಮ ಪ್ರಪಂಚ ಅಥವಾ ಅವಸ್ಥೆ ಒಳಗಡಿರೋ ಅರ್ಧ ಡಜನ್ ಎರಡಿದೆಯಾ? ಇಲ್ಲ. ಚಿನ್ನವೇ ಒಡವೆಯಾಗಿ ತೋರ್ತಾ ಇದೆ. ಹಾಗೆ ಪರಮಾತ್ಮನೇ ಅವಸ್ಥೆಯಾಗಿ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನಾಗಿ ತೋರ್ತಾ ಇದ್ದಾನೆ. ಪರಮಾರ್ಥ ಚಿಂತಾಮಣಿಯಲ್ಲಿ ಹೇಳಿದ್ ನೆನೆಸ್ಕೊಳ್ರಿ. ಆತ್ಮನು ತೋರಿಕೊಳ್ಳುವ ಬಗೆ, ಅವಸ್ಥೆಗಳು ಅಂದ್ರೇನು? ಆತ್ಮನು ತೋರಿಕೊಳ್ಳುವ ಬಗೆ. ಆದ್ದರಿಂದ ಅವಸ್ಥೆಗಳು 3 ಅಲ್ಲ, 3 ಇರಲಿ, 3,000 ಇರಲಿ, 3 ಕೋಟಿ ಇರಲಿ, ಎಲ್ಲವೂ ಆತ್ಮನ ತೋರ್ಕೊಳ್ಳೋದೆ. ಹಗ್ಗ ಕೆಲವರು ಹಾವು ಅನ್ಕೊಂತಾರೆ, ಕೆಲವರು ನೀರಿನ ಕೋಳಿ, ನೆಲದ ಬಿರುಕು, ಹೂವಿನ ಮಾಲೆ, ಕೋಲು. ಹಾಗೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಚಿನ್ನ ಒಂದೇ, ಆಭರಣಗಳು ಲೆಕ್ಕವಿಲ್ಲದಷ್ಟು. ಹಾಗೆ ಅರ್ಥ ಮಾಡ್ಕೋಬೇಕು ನಾವು.
ಅನುಭವದಿಂದ ನೋಡ್ಕೋಬೇಕಾದ್ರೆ ದೃಷ್ಟಾಂತ ಚೆನ್ನಾಗಿ ಮೆಲುಕು ಹಾಕಿದ್ರೆ ಅನುಭವ ನಮ್ಗೆ ತಿಳಿಯುತ್ತೆ. ನಮ್ಗೆ ಅನುಭವ ಗೊತ್ತಿರಲ್ಲ, ನಮಗೂ ಗುರುಗಳಿಗೂ ಗೊತ್ತಿರೋ ದೃಷ್ಟಾಂತ. ಅದಕ್ಕೆ ಗುರು ಏನ್ ಮಾಡ್ತಾನೆ, ಗುರುಗೂ ಶಿಷ್ಯನಿಗೂ ಗೊತ್ತಿರೋ ಎಕ್ಸಾಂಪಲ್ ಅಥವಾ ದೃಷ್ಟಾಂತವನ್ನು ಇಟ್ಕೊಂಡು, ಉದಾಹರಣೆಯನ್ನಿಟ್ಕೊಂಡು ತೋರಿಸ್ತಾನೆ ಇಲ್ಲಿ. ಹಾಗೇ ಅಲ್ಲೂ ಅಂತಾನೆ. ಆವಾಗ ನಾವು ಆ ಸಾಕ್ಷಿಯನ್ನು ಗುರುತಿಸಿರ್ತೀವಿ. ಯಾರ ಸಾಕ್ಷಿಯನ್ನು ಗುರುತಿಸಿರಲ್ವೋ ಅವ್ರಿಗೆ ಈ ಕನೆಕ್ಷನ್ ಸಿಗೋಲ್ಲ. ಅವ್ರೇನ್ ಮಾಡ್ತಾರೆ, ನಾವು ಅನುಭವದಿಂದ ನೋಡ್ಕೊಂತೀವಿ. ಅವ್ರೇನ್ ಮಾಡ್ತಾರೆ, ಭಾವನೆಯಿಂದ ತಿಳ್ಕೊಳ್ತಾರೆ. ಭಾವನೆ ಅಂದ್ರೆ ಏನು? ಸ್ವರ್ಗ, ನರಕ, ಪಾಪ, ಪುಣ್ಯ, ಜನ್ಮ, ಮೃತ್ಯು, ಕರ್ಮ ಥಿಯರಿ ಎಲ್ಲ ಭಾವನೆ ಮಾಡ್ಕೋಬೇಕು. ಕರ್ಮ ಅಷ್ಟೆಲ್ಲ ಯಾಕೆ, ಕರ್ಮಕಾಂಡ, ಉಪಾಸನ ಕಾಂಡ ಭಾವನೆ, ಕರ್ತೃತಂತ್ರ ಸಾಧನೆ. ಆದರೆ ಇದಲ್ಲ, ಹಂಗಲ್ಲ, ವ್ಯತ್ಯಾಸ ನೋಡಿ. ಅದಕ್ಕೆ ಫಸ್ಟ್ ಸಾಕ್ಷಿಯನ್ನು ಗುರುತಿಸ್ಬೇಕು ನಾವು ಅಂತ ಹೇಳೋದು. ಇದನ್ನ ತುರಿಯ ಕಾರ್ಯಗಳು ಹೇಳ್ತಾರೆ. ಅಲ್ಲಿ ಇನ್ನೂ ನಮಗೆ ಸ್ಪಷ್ಟ ಆಗುತ್ತೆ. ಒಟ್ಟಿನಲ್ಲಿ 3 ಇನ್ನು 4 ಕಾರ್ಯಗಳನ್ನ ಚೆನ್ನಾಗಿ ನಾವು ಅಧ್ಯಯನ ಮಾಡಿದ್ದಾದ್ರೆ ನಮಗೆ ಸಂಶಯಗಳು ಇರೋದಿಲ್ಲ, ಅನುಭವಕ್ಕೆ ತುಂಬಾ ಹತ್ರ ಆಗ್ತೀವಿ. ವ್ಯವಹಾರ ಎಂದರೆ ಎಚ್ಚರದಲ್ಲಿ ನಮಗ ಆಗುವ ತ್ರಿಪುಟಿ ಅಲ್ವಾ? ಜ್ಞಾತೃ ಜ್ಞಾನ ಜ್ಞೇಯ, ಕರ್ತೃ ಕರ್ಮ ಕ್ರಿಯಾ, ಭೋಕ್ತೃ ಭೋಗ ಭೋಗ್ಯ. ಹಾಗೆ ತ್ರಿಪುಟಿ, ಮುಕ್ಕುಪ್ಪೆ ಇರುತ್ತೆ ವ್ಯವಹಾರ ಅಂತಂದ್ರೆ. ಅಲ್ಲೇನಾಗುತ್ತೆ, ನಮಗೆ ಪ್ರತ್ಯಯಗಳು, ಅದನ್ನ ವೃತ್ತಿಗಳು, ಮನಸ್ಸಿನ ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಹಿಂಗೆ ಆಗ್ಬೇಕು ಜ್ಞಾನ. ನಿಮ್ಗೆ ಎಚ್ಚರದಲ್ಲಾಗ್ಲಿ ಕನಸದಲ್ಲಾಗ್ಲಿ ಹೀಗೆ ಆಗ್ಬೇಕು ಅದು. ಹಾಗೆ ಆದ್ರಿಂದ ಇಲ್ಲಿ ವಿಶೇಷವಾದ ಜ್ಞಾನ. ಆದ್ದರಿಂದ ಹಾಗೆ ಈ ವ್ಯವಹಾರದ ದೃಷ್ಟಿಯಿಂದ ನಮಗೆ ಎಚ್ಚರ, ಕನಸು, ಬರೀ ನಿದ್ರೆ ಎಂಬ 3 ಅವಸ್ಥೆಗಳು ಇವೆ ಎಂದು ನಿಶ್ಚಿತ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾರು ಮಾಡ್ಕೊಂಡಿರೋದು? ಈ ಎಚ್ಚರದ ಈ ಪ್ರಮಾತ್ರ. ನಮ್ಗೆ ಎಚ್ಚರ, ಕನಸು, ನಿದ್ದೆ ಆಗುತ್ತೆ ಅಂತ 3. ಆದ್ರೆ ಎಚ್ಚರ ಇದ್ದಕ್ಕ ಈ ಮಿಕ್ಕಿರೋದು 2 ಇರಲ್ಲ, ಕನಸಿದ್ದಾಗ ಮಿಕ್ಕಿರೋದು 2 ಇರಲ್ಲ, ನಿದ್ದೆ ಇದ್ದಾಗ ಮಿಕ್ಕಿರೋದು 2 ಇರಲ್ಲ. ಮತ್ತೆ ಇದನ್ನು 3 ಅಂತ ಹೆಂಗ್ ಕರಿತೀಯ? ನಾವ್ ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ತೀವಿ. ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಮುಂದಕ್ಕೆ ಹೋಗ್ಬಿಡ್ಬೋದು ಅಲ್ವಾ? ಆ ಗುರುಗಳ ಹತ್ರ ಒಬ್ಬ ಶಿಷ್ಯ ಬಂದಾಗ 12 ವರ್ಷಗಳ ಕಾಲ ಗುರುಕುಲದಲ್ಲಿ ಬಂದವನಿಗೆ ಅವಸ್ಥೆಗಳೆಷ್ಟು ಅಂದ್ರೆ 3 ಅಂತ ಹೇಳಿದ್ನಲ್ಲ, ಹಂಗಾಗಕ್ಕೆ ಸಾಧ್ಯ ಇಲ್ಲ. ನೀನು ಪ್ರಪಂಚದಲ್ಲಿದೆಯೋ, ಪ್ರಪಂಚ ನಿನ್ನಲ್ಲಿದೆಯಾ ಅಂದಾಗ 2 ಅರ್ಥ. ಒಂದು, ಈ ಜನಕ ಮಹಾರಾಜ ಪ್ರಪಂಚದಲ್ಲಿರ್ತಾನೆ, ವ್ಯವಹಾರ ದೃಷ್ಟಿಯಿಂದ ಜನಕ ಮಹಾರಾಜನ ದೃಷ್ಟಿಯಿಂದ ತಗೊಂಡ್ರೆ. ಆದ್ರೆ ಆತ್ಮನ ದೃಷ್ಟಿಯಿಂದ ನಾವು ನೋಡಿದ್ದಾದ್ರೆ ನನ್ನಲ್ಲಿ ಅವಸ್ಥೆ ಒಳಗಡೆ ಪ್ರಪಂಚ, ಇಷ್ಟು ವ್ಯತ್ಯಾಸ ಇದೆ ನೋಡಿ. ಅದನ್ನೇ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ, ಸರಿಯಾದ ದೃಷ್ಟಿ, ತಪ್ಪು ದೃಷ್ಟಿ ಅಂತ ಹೇಳ್ತಾ ಬರ್ತಾರೆ ಅಂತ ನಮಗೆ ಗೊತ್ತು. ಈ ಅವಸ್ಥೆಗಳ ಅನುಭವವನ್ನ, ಆಯಾ ಅವಸ್ಥೆಯಲ್ಲಿ ನಮಗೆ ಆಗುವ ಅನುಭವವನ್ನ ಪರೀಕ್ಷಿಸಿ ನೋಡಿದರೆ ನಮ್ಮ ಆತ್ಮನು ದೇಹ ಪರಿಚ್ಛಿನ್ನನಾಗಿಲ್ಲ. ಆಯಾ ಅವಸ್ಥೆಯಲ್ಲಿ ಕಾಣುವುದೆಲ್ಲವೂ ಆತ್ಮನಿಗೆ ಉಪಾಧಿ ಆಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನ ಅವಸ್ಥೆಗಳನ್ನು ನೋಡೋ ರೀತಿ ಹೇಳ್ತಾ ಇದ್ದಾರೆ. ನಮ್ಗೆಲ್ಲ ಗೊತ್ತು. ಎಚ್ಚರವನ್ನ ಹೇಗೆ ಎಚ್ಚರದಿಂದಲೇ ನಾನು ಅಳತೆ ಮಾಡ್ತೇನೋ, ಕನಸನ್ನ ನೋಡುವಾಗ ಕನಸಿನ ದೃಷ್ಟಿಯಿಂದಲೇ ಮೆಷರ್ ಮಾಡಬೇಕು. ನಿದ್ದೆ ಅಲ್ಲಿ ನಮ್ಗೇನು ಮಾಡಕ್ ಬರಲ್ಲ. ಆದ ಅನುಭವವನ್ನ ಎಚ್ಚರದಲ್ಲಿ ತಂದು ಚಿಂತೆ ಮಾಡಬೇಕು. ಹೇಗಿದೆ? ಯಾಕೆಂದ್ರೆ ನೀವು ಎಚ್ಚರ ದೃಷ್ಟಿಯಿಂದನೇ ಡಿಸೈಡ್ ಮಾಡಿದಾಗ ಕನಸನ ದೃಷ್ಟಿಯಿಂದ ಡಿಸೈಡ್ ಮಾಡ್ಬೇಕು. ಅಲ್ಲಿ ಮಾಡಕ್ ಬರಲ್ಲ. ಆ ಅನುಭವವನ್ನ ಎಚ್ಚರಕ್ಕೆ ತಂದು ಕನಸು ಮತ್ತು ನಿದ್ದೆ ಅನುಭವವನ್ನ ಎಚ್ಚರದಲ್ಲಿ ಅಲ್ಲಿ ಹೇಗೆ ಅನುಭವ ಆಯ್ತೋ ತಂದು ಡಿಸೈಡ್ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ನಮ್ಗೆ ಗೊತ್ತು. ಈಗ ಕನಸಿನಲ್ಲಿದ್ದಾಗ ನೀವು ಎಚ್ಚರದ ದೃಷ್ಟಿಯಿಂದ ಚಿಂತನೆ ಮಾಡ್ತೀರೇನೋ,
ಅಂದ್ರೆ ಜನಕ ಮಹಾರಾಜನ ದೃಷ್ಟಿಯಿಂದ ಮಾಡ್ತೀರಾ? ಇಲ್ಲ, ಭಿಕ್ಷುಕನ ದೃಷ್ಟಿಯಿಂದ ಚಿಂತನೆ ಮಾಡ್ತೀವಲ್ಲ ಹಾಗೆ. 12 ವರ್ಷಗಳ ಕಾಲ ಬರಗಾಲ, ಮಳೆ ಇಲ್ಲ. ಹಾಗೆ ನಿದ್ದೆಯಲ್ಲಿದ್ದಾಗ ಆ ಅನುಭವವನ್ನು ಇಲ್ಲಿ ತಂದು ಚಿಂತನೆ ಮಾಡ್ಬೇಕು, ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಬೇರೆಯವರೆಲ್ಲ ಮಾಡಿದ ತಪ್ಪೇನು, ಎಚ್ಚರ ದೃಷ್ಟಿಯಿಂದ ಕನಸು ನಿದ್ದೆಯನ್ನು ಮೆಷರ್ ಮಾಡಿದ್ರು. ಎಚ್ಚರವನ್ನ ಮುಖ್ಯ ಗಾಳಿಪಟ ಅಂತ ಇಟ್ಕೊಂಡು ಮಿಕ್ಕಿರೋ ಕನಸು ನಿದ್ದೆನ ಬಾಲಂಗೋಚಿ ಮಾಡಬೇಕು. ಆದ್ದರಿಂದ ಇವೆಲ್ಲ ನಮಗೆ ಗೊತ್ತಾಗಿದೆ. ಆದರೂ ಸ್ವಾಮಿಗಳು ಮತ್ತೆ ತಿಳಿಸ್ತಾ ಇದ್ದಾರೆ ಇಲ್ಲಿ. ಹಾಗೆ ಈ ರೀತಿ ನಾವು ನೋಡಿದ್ದಾದ್ರೆ ಕರೆಕ್ಟ್ ಆದ ರೀತಿಯಲ್ಲಿ ಆತ್ಮನಿಗೆ ಯಾವ ಈ ಅನಾತ್ಮಗಳ ಹಂಗಿಲ್ಲ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಏನಿವೆಲ್ಲ ಆತ್ಮನಿಗೆ ಹಾಗೆ. ಆದ್ದರಿಂದ ಈ 19 ಮುಖಗಳು ಅನ್ನೋದು ಆತ್ಮನಿಗೆ ಉಪಾಧಿ. 84 ಲಕ್ಷ ಜೀವರಾಶಿಗಳು ಅಂತ ಆದಿ ಭೌತಿಕ ಅಂತ ಏನ್ ಹೇಳ್ತೀವೋ ಆತ್ಮನಿಗೆ ಉಪಾಧಿ. ಆದಿ ದೈಹಿಕವಾಗಿ ಅದೇನೇನು ಹೇಳ್ತಿರೋ ಆತ್ಮನಿಗೆ ಉಪಾಧಿ. ಅಷ್ಟೆಲ್ಲ ಯಾಕೆ ಸ್ವಾಮಿ? ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆತ್ಮನಿಗೆ ಉಪಾಧಿ. ಉಪಾಧಿ ಅಂದ್ರೆ ಏನು? ಅದು ತೋರಿ ಹಾರೋದು, ಇದ್ದಂತೆ ಇರುತ್ತಷ್ಟೆ, ಅಷ್ಟೇ ಅಂತ. ಇದರಿಂದ ನಮಗೆ ಇಷ್ಟು ಗೊತ್ತಾಯಿತು. ಈ ಆಧಾರದಿಂದಲೇ ಅವಸ್ಥೆಗಳಲ್ಲಿರುವ ಆತ್ಮನನ್ನ ವಿಶ್ವ ತೈಜಸ ಪ್ರಾಜ್ಞ ಅಂತ ಕರ್ತಿರ್ತೀವಿ. ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಸ್ವಪ್ನ ಸುಷುಪ್ತಿಗಳು ಆಗುವುದೆಂಬುದಕ್ಕೆ ಪ್ರಮಾಣವೇ ಇಲ್ಲ. ಹೇಗಿದೆ ನೋಡಿ ಸ್ವಾಮಿ, ಈ 3 ಅವಸ್ಥೆಗಳು ಇದೆ ಅಂತಿರಲ್ಲ. ಎಚ್ಚರಿಕೆ ಏನಿದೆ ಪ್ರಮಾಣ? ಆಯ್ತು, ಎಚ್ಚರಿಕೆಯನ್ನು ನಮ್ಗೆ ಇಲ್ಲಿ ಕಾಣ್ತಾ ಇದೆ, ಇಂದ್ರಿಯಗಳಿದೆ. ಕನಸಾಗಿದ್ದಕ್ಕೆ ಏನು ಪ್ರಮಾಣ ಇದೆ ಸ್ವಾಮಿ? ಹೇಳಿ ಪ್ರಮಾಣ. ನಿದ್ದೆ ಆಗಿದ್ದಕ್ಕೆ ಏನ್, ಯಾವ ಪ್ರಮಾಣಗಳಿಂದ ನೀವು ನೋಡ್ತಾ ಇದ್ದೀರಾ ಕನಸನ್ನ? ನಿದ್ದೆಯನ್ನ ಯಾವ ಪ್ರಮಾಣ ಅಂತಂದ್ರೆ ಇನ್ಸ್ಟ್ರೂಮೆಂಟ್ಸ್. ಕನಸನ್ನ ಯಾವ ಇನ್ಸ್ಟ್ರೂಮೆಂಟ್ ನೋಡ್ತಾ ಇದ್ದೀರಾ? ಅಫ್ಕೋರ್ಸ್ ಹೇಳ್ರಿ, ಭಿಕ್ಷುಕನ ಇನ್ಸ್ಟ್ರೂಮೆಂಟ್ ಇಂದ ನೋಡಿದ್ವಿ ಅಂತ ಹೇಳ್ರಿ. ಆಯ್ತು, ಈಗ ಎಚ್ಚರಿಕೆ ಅವನು ಬರ್ತಾನೆ ಇಲ್ಲಿ ಹೇಳೋದಕ್ಕೆ? ಬರಲಿ ಮತ್ತೆ. ಆದ್ದರಿಂದ ಫಸ್ಟ್ ಎತ್ಕೊಂತಾನೆ ನಾವು ಕನಸು ನಿದ್ದೆಯನ್ನ ಆತ್ಮನ ಅನುಭವದಿಂದಲೇ ನೋಡ್ತಾ ಇರ್ತೀವಿ. ಅಷ್ಟೆಲ್ಲ ಯಾಕೆ? ಎಚ್ಚರದಲ್ಲೇನೋ ಈ ಇಂದ್ರಿಯಗಳಿದೆ. ನಾನು ಕನಸಿನಲ್ಲಿ ಕೇಳಿದ್ರು ಹಾಗೆ ಹೇಳ್ತೀರಾ? ಅರೆ ಸ್ವಾಮಿ, ಕನಸನ್ನ ನಾನು ಈ ಇಂದ್ರಿಯಗಳಿಂದ ನೋಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಇಲ್ಲೂ ಹೇಳ್ತೀವಿ. ಆದರೆ ಇಲ್ಲಿರೋದು ಕನಸಿಗೆ ಹೋಗುತ್ತಾ? ಇಲ್ಲಿರೋ ಇಂದ್ರಿಯಗಳು ಕನಸಿಗೆ ಹೋಗುತ್ತೆ? ಏನು ಹೋಗಲ್ವಲ್ಲ. ಹಾಗೆ ಇವೆರಡು ನಿದ್ದೆಗೆ ಹೋಗಲ್ಲ. ಮತ್ತೆ ಯಾವ ಪ್ರಮಾಣಗಳಿದೆ ಅಲ್ಲಿ? ಆದರೂ ಅನುಭವ ಆಗಿದೆಯಲ್ಲ. ಯಾವುದರಿಂದ ಆಗಿದೆ? ಸಾಕ್ಷಿ ಅನುಭವದಿಂದ ಆಗಿದೆ. ಇಲ್ಲಿ ಕನಸು ನಿದ್ದೆ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಎಚ್ಚರದಲ್ಲಿ ಸ್ವಾಮಿ ಸೂರ್ಯನ ಬೆಳಕು ಬೀಳುತ್ತೆ, ನನ್ನ ಕಣ್ಣುಗಳು ನೋಡ್ತಾ ಇದೆ, ಆದ್ದರಿಂದ ನನಗೆ ಪ್ರಮಾಣಗಳು ಅನುಭವ ಆಗ್ತಾ ಇದೆ ಅಂತೀವಿ. ಕರೆಕ್ಟು. ಹಿಂದೆಗಡೆ ಪ್ರತ್ಯಯಗಳನ್ನ ಬೆಳಗವನು ಯಾವನೋ? ಹೊರಗಡೆ ಸೂರ್ಯನ ಬೆಳಕು, ಬಿಸಿಲಿದೆ, ವಸ್ತು ಕಾಣ್ತೋ. ಈಗ ನಿಮ್ಮ ಒಳಗಡೆ ಅಂತಃಕರಣದಲ್ಲಿ ಅದರ ಪ್ರತ್ಯಯ ಮೂಡಿದಾಗ ಅಲ್ಲಿ ಬೆಳಗ್ತಾ ಇರೋದು ಯಾರು? ಈ ಸೂರ್ಯನನ್ನು ಬೆಳಗ್ತಾ ಇರೋದು ಯಾರು? ಆ ಆತ್ಮನೇ. ಆದ್ದರಿಂದ ಹೀಗೆ ನೋಡಿದಾಗ ಎಚ್ಚರ, ಕನಸು, ನಿದ್ದೆ ನನಗೆ 3 ಆಗುತ್ತೆ ಅನ್ನೋದಕ್ಕೆ ಪ್ರಮಾಣಗಳೇ ಇಲ್ಲ. ಅಲ್ಲಿವರೆಗೂ ಹೋಗ್ಬೇಕಾಗಿಲ್ಲ. ಈಗ ಎಚ್ಚರ ಇದೆ, ಕನಸು ನಿದ್ದೆ ತೋರಿಸಿ ಸ್ವಾಮಿ. ಇಲ್ಲ ಸ್ವಾಮಿ. ಯಾಕಿಲ್ಲ? ಅದು ನಿಜವಾಗ್ಲಿ ಇಲ್ಲ. ಹಗ್ಗ ಅಂತ ಗೊತ್ತಾಯ್ತು, ಅವಾಗ ಹಾವೆಲ್ಲಿದೆ? ನನ್ಗೆ ಇವಾಗ ಎಚ್ಚರ ಸತ್ಯ ಅಂತ ಹಿಡ್ಕೊಂಡಿದ್ದೇನೆ. ಕನಸು ನಿದ್ದೆ ಎಲ್ಲಿದೆ? ಇಲ್ಲ. ಒಂದಿದ್ದಾಗ ಇನ್ನೆರಡು ಇರಲ್ಲ. ಹೇಗಿದೆ ನೋಡ್ರಿ. ಆ ರೀತಿ ಕೂಡ ನಾವು ಚಿಂತನೆ ಮಾಡಿದ್ರೆ ಅದಕ್ಕೆ ಪ್ರಮಾಣಗಳಿಲ್ಲ ಅಂತ ಹೇಳ್ತಾರೆ. ಹಾಗೆ ಎಚ್ಚರದಲ್ಲೂ ಕೂಡ ಪ್ರಮಾಣಗಳಿಗೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ನಾವು ನೋಡೋದು ಬರ್ಬೇಕಿತ್ತು. ಸ್ವಲ್ಪ ಕಷ್ಟ. ನಾವ್ ಏನ್ ಅನ್ಕೊಂಡ್ಬಿಡ್ತೀವಿ ಅಂತಂದ್ರೆ, ಕಣ್ಣುಗಳಿಂದಲೇ ನನಗೆ ದೃಷ್ಟಿ ಕಾಣ್ತಾ ಇದೆ ಅಂತ ಅನ್ಕೊಂಡ್ಬಿಡ್ತೀವಿ. ಈ ಇಂದ್ರಿಯಗಳಿಂದ ನನಗೆ ಅನುಭವ ಆಗ್ತಾ ಇದೆ, ಮನಸ್ಸಿನಿಂದ ಸಂಕಲ್ಪ ವಿಕಲ್ಪದಿಂದ ಜ್ಞಾನ ಆಗ್ತಾ ಇದೆ ಅನ್ಕೊಂಡ್ಬಿಡ್ತೀವಿ. ಬುದ್ಧಿನೇ ಡಿಸೈಡ್ ಮಾಡ್ತಾ ಇದೆ ಅಂತೀವಿ. ತಪ್ಪು.
ಕೇನೋಪನಿಷತ್ನಲ್ಲಿ ಕೇನೇಶಿತ ಮಾನ, ಯಾವುದರಿಂದ ಇದು ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಇಂದ್ರಿಯಗಳಿಗೆ ಇಂದ್ರಿಯ, ಅಂತಃಕರಣಕ್ಕೆ ಅಂತಃಕರಣ, ಪ್ರಾಣಕ್ಕೆ ಪ್ರಾಣ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ಹೇಳಿದಾಗ ಎಚ್ಚರದಲ್ಲೂ ಕೂಡ ಆತ್ಮನ ಅನುಭವದಿಂದಲೇ ನನಗಿದಾಗ್ತಾ ಇದೆ. ಹಾಗೆ ತಗೋಬೇಕು. ಹೇಗೆ ಕನಸು ನಿದ್ದೆಗಳನ್ನ ಆತ್ಮನ ಅನುಭವದಿಂದ ನೋಡ್ತಾ ಇದ್ದೀನೋ, ಎಚ್ಚರದಲ್ಲೂ ಅವನಿಂದಲೇ ಆಗ್ತಾ ಇರೋದು ಅಂತ. ಹಾಗೆ ಅದಕ್ಕೋಸ್ಕರನೇ ನಮ್ಗೆ ಇಲ್ಲೊಂದು ಪ್ರಶ್ನೆ ಬಂದ್ಬಿಡುತ್ತೆ, ಎಚ್ಚರ ಕನಸಿನಲ್ಲಿ ಏನೋ ಮನಸ್ಸಿದೆ ಸ್ವಾಮಿ ಅಂತ, ಅದರಿಂದ ಮನಸ್ಸಿನಿಂದಲೇ ನಾವೆಲ್ಲ ತಿಳ್ಕೊತೀವಿ ಅಂತ ಹೇಳ್ತೀವಿ. ಸರಿ, ನಿದ್ದೆನಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ಇದೆ? ಬೆಳಕಿದೆಯಾ? ಸೂರ್ಯನ ಬೆಳಕು ಇಲ್ಲ. ಅಲ್ಲಿ ಕರ್ಮೇಂದ್ರಿಯಗಳಿದೆಯಾ? ಜ್ಞಾನೇಂದ್ರಿಯಗಳಿದೆಯಾ? ಅಂತಃಕರಣ ಇದೆಯಾ? ಏನಿಲ್ಲ ತಾನೆ. ನಾನು 100 ಪ್ರಶ್ನೆ ಕೇಳಿ ಗಾಢ ನಿದ್ರೆ ಅನುಭವ ಉತ್ತರ ಹೇಳ್ತೀರಲ್ಲ, ಯಾಕೆ ಹೇಳ್ತೀರಾ? ಚಿಂತನೆ ಮಾಡಬೇಕು. ಅಲ್ಲಿಗೆ ಗೊತ್ತಾಗ್ತಾ ಇದೆ ತಾನೆ ನನಗೆ. ಯಾರಿಂದ ಗೊತ್ತಾಯಿತು? ಅವ ಗೊತ್ತಿಲ್ಲ, ಆದರೆ ನಾವೆಲ್ಲ ಬಿಡಿಸ್ಕೊಂಡಿರೋದ್ರಿಂದ ಆತ್ಮನಿಂದ ಇದ್ದಿದ್ದೇ ಆತ್ಮ. ಅಲ್ಲಿ ಬೇರೆ ಇನ್ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ಸ್ ಇದೆಯಾ? ಅಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಇಲ್ಲಿ ನಾವು ಆತ್ಮನ ಭೋಕ್ತೃ ಅಂತ ಕರ್ಕೋಬೇಕಾಯ್ತು. ಮುಂದೆ ಅದನ್ನೇ ಹೇಳಕ್ ಬರ್ತಾರೆ ನನಗೆ. ಅದಕ್ಕೆ ನಿಮ್ಗೆ ಇವಾಗಲೇ ಅದನ್ನ ಆತ್ಮ ಭೋಕ್ತೃ ಅಲ್ಲ, ಒಂದು ವ್ಯವಹಾರ ದೃಷ್ಟಿಯಿಂದ ಕರೀತಾರೆ. ಭೋಕ್ತೃ ಅಲ್ಲ ಅವನು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಕರ್ತೃ ಅಲ್ಲ, ಭೋಕ್ತೃ ಅಲ್ಲ, ಜ್ಞಾತೃ ಅಲ್ಲ, ಪ್ರಮಾತೃವೇ ಅಲ್ಲ ಅವನು. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೆ. ಆತ್ಮನೋ ಹೇಳ್ತಾರೆ ಇಲ್ಲಿ ವ್ಯವಹಾರ ದೃಷ್ಟಿಯಿಂದ ಒಂದ್ಸಾರಿ ಹೇಳುವಾಗ ಹಂಗೆ ಹೇಳ್ತಾರೆ ನಮಗೆ ತಿಳಿಸ್ಕೊಡೋದಕ್ಕೆ. ಆದರೆ ಆತ್ಮನು ಭೋಕ್ತೃವಲ್ಲ, ಕರ್ತೃವಲ್ಲ, ಕರ್ತೃತ್ವ ಇಲ್ಲ, ಜ್ಞಾತೃತ್ವ. ಅಫ್ಕೋರ್ಸ್ ಜ್ಞಾತೃತ್ವ ಅಂದರೆ ಈ ಎಚ್ಚರ ಕನಸಿನ ಜ್ಞಾತೃತ್ವ ಇಲ್ಲ, ಆದರೆ ಅವನ್ನ ಅರಿವಿನ ಸ್ವರೂಪ ಅಂತ ಕರೀತಾರೆ, ಅದು ಬೇರೆ. ಅಲ್ಲಿಗೆ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ ಅಂತ ಹೇಳಿ ಇಟ್ಕೊಳ್ರಿ. ಯಾಕೆ ಆತ್ಮ ಇಲ್ಲ ಅಂತ ಹೇಳ್ತಾರೆ ಗಾಢನಿದ್ರೆಯಲ್ಲಿ? ಯಾಕೆ ಅಂದ್ರೆ ಅಲ್ಲಿ ವಿಷಯನೇ ಇಲ್ವಲ್ಲ. ಇವನ್ ಕರ್ತೃ ಅಂತ ಹೆಂಗ್ ಕರಿತೀರ? ಸಾಕ್ಷಿ ಅಂತ ಹೆಂಗ್ ಕರಿತೀರ? ಸಾಕ್ಷ್ಯ ಇಲ್ಲದೆ ಇದ್ದಾಗ ಒಂದು ಸಾಕ್ಷಿ ಹೆಂಗ್ ಕರೀತೀರ? ಗಾಢನಿದ್ರೆಯಲ್ಲಿ ಹೇಗೆ ನಾವು ನೋಡಕ್ ಬಂತು, ಎಚ್ಚರದಲ್ಲಿ ಈ ವಿಷಯಗಳು ಅಥವಾ ಈ ಉಪಾಧಿಗಳು ಅಥವಾ ಅವಸ್ಥೆಗಳಲ್ಲಿರೋ ಅರ್ಧ ಡಜನ್ ಇದ್ರು ಅದನ್ನು ಬಿಟ್ಟು ನೋಡೋದಕ್ಕೆ ಬರಬೇಕು. ಇದು ಸಾಧನೆ. ಅದು ಇಂಪಾರ್ಟೆಂಟ್. ಸಾಧನೆ ಆಗಬೇಕು ಅಂದರೆ ಇಲ್ಲಿ ಸ್ವಲ್ಪ ಅಂತಃಕರಣ ಶುದ್ಧಿ ಆಗಿರಬೇಕು. ಸಾಧನೆ ಮಾಡಿದ್ರೆ ಇದನ್ನ ನಾವು ಹಿಡ್ಕೊಳಕ್ ಬರುತ್ತೆ, ಬರೋದಿಲ್ಲ. ಹಾಗೆ ಏಕೆಂದರೆ ಕನಸು ನಿದ್ರೆಗಳಿದ್ದರಲ್ವೇ ಎಚ್ಚರವಿದೆ ಎಂಬುದು. ಫಸ್ಟ್ ಆಫ್ ಆಲ್ ಕನಸು ನಿದ್ರೆನೇ ಇಲ್ಲ, ಇನ್ನು ಎಚ್ಚರ ಎಲ್ಲಿಂದ ಬಂತು? ಆದ್ದರಿಂದ 3 ಅವಸ್ಥೆಗಳು ಆತ್ಮನ ದೃಷ್ಟಿಯಿಂದ ಇಲ್ಲ, ನಿರವಸ್ಥ ಅಂತ ಹೇಳ್ತೀವಲ್ಲ ಅಷ್ಟೆ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಹೋಗ್ಬೇಕಾಗಿದೆ. ಕಾರಿಕೆ ಮಂತ್ರಗಳಲ್ಲಿ 3, 4 ಹೋಗ್ಬೇಕಾಗಿದೆ. ವಿಶ್ವಾದಿಗಳಿಗೆ ಭೋಜ್ಯ ಅಂತ. ಇಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ ಇವರು 3 ಆತ್ಮರೇ. ಆದರೆ ಇವ್ರಿಗೂ ಉಪಾಧಿ ಇದೆ. 4ನೇ ಅವಸ್ಥೆಯ ದೃಷ್ಟಿಯಿಂದ ಇವ್ರನ್ನು ಉಪಾಧಿ ಅಂತ ಕರಿತೀವಿ. 4ನೇ ಅವಸ್ಥೆ ಅದನ್ನು ತೆಗೆದಾಕ್ತೀವಿ ಉಪಾಧಿಗಳು. ಆದರೆ ಸದ್ಯಕ್ಕೆ ಈ ಏಕೋನಂಶತಿ ಮುಖಗನ್ಗೆ ಹೋಲಿಸಿದ್ರೆ ಈ ವೈಶ್ವಾನರ, ತೈಜಸ, ಪ್ರಾಜ್ಞ ಇವರು ಆತ್ಮರೇ. ಇರ್ಲಿ ಅಂತ ತಗೋಬೇಕು. ಈಗೇನ್ ಮಾಡ್ತಾ ಇದ್ದಾರೆ? ಏಕೋನಂಶತಿ ಮುಖ ಅಲ್ಲ ಅಂತ ಆಯ್ತಲ್ಲ, ಮತ್ತಿನ್ಯಾರನ್ನು ಹೇಳಿದ್ರು? ಎಚ್ಚರದಲ್ಲಿ ಏಕೋನಂಶತಿ ಮುಖ ಅಲ್ಲ, ವೈಶ್ವಾನರ ಅಂತ ಹೇಳಿದ್ರು. ಹಾಗಾದರೆ ಇವಾಗ ಈ ಎಚ್ಚರದಲ್ಲಾಗೋ ಈ ಅನುಭವಗಳನ್ನ ಯಾರು ಅನುಭವಿಸ್ತಾ ಇರೋದು ಅಂತ ಪ್ರಶ್ನೆ ಬಂದಾಗ ವೈಶ್ವಾನರನೇ. ಯಾಕೆಂತಂದ್ರೆ ಈ ಏಕೋನಂಶತಿ ಮುಖ 19 ಮುಖ ಇದೆಯಲ್ಲ, ಅವನಲ್ಲ ಅಂತ ತೆಗೆದಾಕ್ಬಿಟ್ಟಿದ್ವಿ ನಾವು. ವ್ಯವಹಾರದ ದೃಷ್ಟಿಯಿಂದ ಅವನು ತೆಗೆದಾಕಿ ಸ್ವಲ್ಪ ಒಂದು ಸ್ಟೆಪ್ ವೈಶ್ವಾನರನ್ನೇ ಆತ್ಮ ಅಂತ ಕರೆದ್ವಿ. ಹಾಗೆ ಆದ್ರಿಂದ ಈಗ ಆ ವೈಶ್ವಾನರ, ತೈಜಸ, ಪ್ರಾಜ್ಞರು ಭೋಕ್ತೃಗಳು. ಹಾಗಾದ್ರೆ ಅವ್ರಿಗೆ ಯಾವುದನ್ನು ಭೋಗಿಸ್ತಾರೆ? ಎಚ್ಚರದಲ್ಲಿರೋ ಎಲ್ಲವನ್ನೂ ಭೋಗಿಸೋ ವೈಶ್ವಾನರ,
ಕನಸಿನಲ್ಲಿರೋ ಎಲ್ಲವನ್ನೂ ಭೋಗಿಸೋ ತೈಜಸ, ಗಾಢನಿದ್ರೆಯಲ್ಲೋ ಎಲ್ಲವನ್ನೂ ಗಾಢನಿದ್ರೆಯಲ್ಲಿ ಏನಿದೆ ಏನೂ ಇಲ್ಲ, ಆದರೂ ಅದರ ಅನುಭವ ಭೋಗಿಸೋನು ಪ್ರಾಜ್ಞ. ಇಷ್ಟು ನೀವು ಇಟ್ಕೊಂಡು ಇದರ ಅರ್ಥ ನಾನು ಮಾಡಕ್ಕೆ ಹೋಗ್ತೀನಿ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 3-4ನೇ ಮಂತ್ರಗಳಲ್ಲಿ ಕಲ್ಪನಾ ಈ ಮಂತ್ರಗಳ ಸಾರಿ ಕೃಷ್ಣವೇಣಿ ಈ ಮಂತ್ರಗಳನ್ನ ಹೇಳ್ತೀರಮ್ಮ? 3-4 ಹೇಳಿ. ವಿಶ್ವೋ ಹಿ ಸ್ಥೂಲ ಧುಂತತ್ಯಂ ತೈಜಸಃ ಪ್ರವಿವಿಕ್ತ ಬುಕ್ ಆನಂದ ಬುಕ್ ತಥಾ ಪ್ರಾಜ್ಞಃ ತ್ರಿಧಾ ಭೋಗಂ ನಿಬೋಧತ. ಸ್ಥೂಲಂ ತರ್ಪಯತೆ ವಿಶ್ವಂ ಪ್ರವಿವಿಕ್ತಂ ತು ತೈಜಸಂ ಆನಂದಶ್ಚ ತಥಾ ಪ್ರಾಜ್ಞಂ ತ್ರಿಧಾ ತೃಪ್ತಿಂ ನಿಬೋಧತ. ಇದರ ಅರ್ಥ ಏನಪ್ಪ ಅಂತಂದ್ರೆ, ವಿಶ್ವನು ನಿತ್ಯವಾಗಿ ಸ್ಥೂಲ ಭೋಗವುಳ್ಳವನು ಅಲ್ವಾ? ನಮ್ಗೆ ಗೊತ್ತು, ಎಚ್ಚರವನ್ನೇನು ಹೇಳಿದ್ರು ಸ್ಥೂಲ ಭೋಗ ಉಳ್ಳವನು ಅಂತ ಮಂತ್ರದಲ್ಲೇ ಹೇಳಿದ್ರು. 3ನೇ ಮಂತ್ರದಲ್ಲೂ ಏನೋ ಹೇಳಿದ್ರು, ಅಲ್ಲಿ 3-4 ಎಚ್ಚರ ಕನಸು ನಿದ್ದೆಗೆ ಹೇಳಿದ್ದಾರೆ. ಎಚ್ಚರ ಕನಸು ನಿದ್ದೆ 3 ಮಂತ್ರಗಳಲ್ಲಿ ಸ್ಥೂಲ ಭೋಗ, ಸೂಕ್ಷ್ಮ ಭೋಗ, ಮತ್ತೆ ಈ ಬೀಜ ರೂಪದಲ್ಲಿರೋ ಭೋಗ ಅಂತಾರೆ. ಇಲ್ಲಿ ಸ್ವಲ್ಪ ಹೆಸರುಗಳು ಬದಲಾಯಿಸಿದ್ದಾರೆ. ಏನು ಬದಲಾಯಿಸಿದ್ದಾರೆ? ವಿಶ್ವನು ನಿತ್ಯವಾಗಿ ಸ್ಥೂಲ ಭೋಕ್ತೃ, ಸ್ಥೂಲ ಭೋಗವನ್ನ ಉಳ್ಳವನು. ತೈಜಸನು ಪ್ರವಿವಿಕ್ತ ಭೋಕ್ತೃ ಅಂತ ಅಂದ್ರೆ ಸೂಕ್ಷ್ಮ ಭೋಗ ಉಳ್ಳವನು ಅನ್ನೋದು ನಮಗೆ ಗೊತ್ತು. ಪ್ರಾಜ್ಞನು ಆ ಬೀಜ ರೂಪ ಅಂತ ಹೇಳ್ತೀವಿ. ಇಲ್ಲಿ ಆನಂದ, ಘಡನಿದ್ರೆಲ್ಲ ಆನಂದವಾಗಿರ್ತೀರಲ್ಲ, ಆದ್ದರಿಂದ ಪ್ರಾಜ್ಞನು ಆನಂದ ಭೋಕ್ತೃ ಅಂತ. ಹೀಗೆ ಭೋಗವು 3 ಬಗೆ ಎಂದು ತಿಳಿಯಿರಿ. ಇಲ್ಲಿ ಭೋಗ ಅಂತಂದ್ರೆ ಏನು? ಈಗ ನಮಗೆ ಊಟ ಭೋಗ ಅಂದ್ರೆ ಆಹಾರ. ಹಾಗೆ ಅವನಿಗೇನು ಆಹಾರ? ಎಚ್ಚರ ಪೂರ್ತಿ ಅವನಿಗೆ ಆಹಾರ. ಹಾಗೆ ಬರೀ ನಿಮಗೆ ಅದಕ್ಕೆ ನೋಡ್ರಿ, ವ್ಯಷ್ಟಿ ಸಮಷ್ಟಿ ಎಲ್ಲ ಸೇರಿಸ್ಕೊಂಡು ಹೇಳಬೇಕು. ಇಲ್ಲಿ ಹಿಂದೆ ನಾವು ಚೆನ್ನಾಗಿ ಮಂದಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬರೀ ನಾನೊಬ್ಬನ್ ತಗೋಬಾರ್ದು. ನಾನೊಬ್ಬನ್ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಆತ್ಮನಿಗೆ ಇದೆಲ್ಲವನ್ನೂ ಬೆಳಗ್ತಾ ಇದ್ದಾನೆ. ವಿಶ್ವ ಅಂತ ಹೇಳಿದ ತಕ್ಷಣ ಎಚ್ಚರವನ್ನೆಲ್ಲ ಬೆಳಗ್ತಾ ಇದ್ದಾನೆ. ಆದ್ರಿಂದ ಅವನು ಆದಿ ದೈವಿಕವನ್ನು ಬೆಳಗ್ತಾ ಇದ್ದಾನೆ, ಆದಿ ಭೌತಿಕ, ಆದಿ ಆಧ್ಯಾತ್ಮಿಕವಾಗಿ. ಬರೀ ನಾನು ಆಧ್ಯಾತ್ಮಿಕವಾಗಿ ವ್ಯಷ್ಟಿ ತಗೊಂಡ್ಬಿಟ್ರೆ ಸ್ಥೂಲ ಸೂಕ್ಷ್ಮ ಎಲ್ಲ ತಗೊಂಡ್ಬಿಡ್ಬೇಕು. ಆದ್ದರಿಂದ ಎಲ್ಲ ತಗೊಂಡು ಅದರ ಸಮಷ್ಟಿ ನಾವು ನೆನ್ನೆ ಮಾಡಿದ್ವಿ. ನಾವು ಅವೆಲ್ಲ ನೆನ್ನೆ ಚೆನ್ನಾಗಿ ಚಿಂತನೆ ಮಾಡಿದೆ. ನಮ್ಮ ಮನಸ್ಸಿನಲ್ಲಿ ಅದು ಇದ್ರೆ ಸಾಕು. ಅದು ಹೇಳದೆ ಇದ್ರಿ ಇಲ್ಲೇನು ಹೇಳಿಲ್ಲ, ನಾವು ಅದು ಮಾಡ್ಕೋಬೇಕು. ಬೈ ಚಾನ್ಸ್ ನನ್ಗೆ ಆಗೋ ಈ ಅನುಭವನ್ ಮಾತ್ರ ವೈಶ್ವಾನರನ್ ಭೋಗಿಸ್ತಾನೆ ಅಂತ ಆಗ್ಬಿಟ್ರೆ ಅವನು ಆತ್ಮ ಆಗ್ತಾನೇನೋ? ಅವನ ಆತ್ಮ ಅಂತ ಕರೆಯೋಕ್ಕಾಗುತ್ತೇನೋ? ಆಗತ್ತಿಲ್ಲ. ಈಗ ಇವನಿಗಾಗೋ ಅನುಭವ ಮಾತ್ರ ಭೋಗಿಸ್ತಾನೆ. ನಾನು ಹೆಂಡತಿ ಮಕ್ಕಳು ನಾನೇನು ಭೋಗಿಸ್ತೇನೆ? ಅವ್ರ ಕಾಯಿಲೆ ಬಂದ್ರೆ ಅವ್ರು ಅನುಭವಿಸ್ಬೇಕು. ನಾನು ಹೆಂಗೆ ಅನುಭವಿಸ್ತೇನೆ? ಸಾಧ್ಯ ಇಲ್ಲ. ಅವ್ರಿಗೆ ಸುಖ ಆದ್ರೆ ಅವ್ರು ಅನುಭವಿಸ್ತಾರೆ, ನಾನು ಹೆಂಗೆ ಅನುಭವಿಸ್ತೇನೆ? ಮತ್ತಿನ್ನು 84 ಲಕ್ಷ ಜೀವರಾಶಿಗಳ ಭೋಗ ಯಾವನ ಅನುಭವಿಸ್ತಾನೆ? ಹಾಗೆ ಓಹೋ, ಹಾಗಾದ್ರೆ ನೀವು ಆಧ್ಯಾತ್ಮಿಕವಾಗಿ ಸ್ಥೂಲ ಸೂಕ್ಷ್ಮ, ಆದಿ ಭೌತಿಕವಾಗಿ ಸ್ಥೂಲ ಸೂಕ್ಷ್ಮ, ಆದಿ ದೈವಿಕವಾಗಿ ಸ್ಥೂಲ ಸೂಕ್ಷ್ಮ, ಇವರು ಎಲ್ಲಾ ಕಷ್ಟಗಳನ್ನ ಆ ವೈಶ್ವಾನರ ಅನುಭೋಗಿಸ್ತಾನಂತ ಅರ್ಥ ಆಗ್ಬಿಡುತ್ತ ಮೇಲೆ ಯಾವುದು ಇವುಗಳ ಅಂಟಿಲ್ಲ, ನಮಗ್ ಗೊತ್ತು. ಈಗ ಈ ಏಕೋನಂಶತಿ ಮುಖಕ್ಕಿಂತ ಅವನು ಸ್ವಲ್ಪ ದೊಡ್ಡವನು ಮಾಡಿದ್ದಿರ್ತಾನೆ. ಆದ್ರಿಂದ ಏನೇ ಸಿಕ್ಕಿದ್ರು ಆ ಲಾಭ ಅವನಿಗೆ ಅಂತ ಹಾಗೆ ನೀವು ಅರ್ಥ ಮಾಡ್ಕೋಬೇಕಷ್ಟೆ. ಕೊನೆಗೆ ಸ್ವಾಮಿಗಳೇ ಮುಂದಕ್ಕೆ ಅದನ್ನ ಹೇಳ್ತಾರೆ. ಇದು ವ್ಯವಹಾರ ದೃಷ್ಟಿಯಿಂದ ಹೇಳಿರೋದು, ನೀವು ನಿಜ ಅಂತ ಅನ್ಕೊಂಡ್ಬಿಡ್ಬೇಡ್ರಿ. ಗೌಣಾರ್ಥದಿಂದ ಅವನ್ನ ಭೋಕ್ತೃ ಅಂತ ಕರೆದಿಲ್ಲ. ಆತ್ಮನ್ ಕರೆಯಕ್ ಬರೋಲ್ಲ. ಭೋಗ್ಯ ಭೋಗ ಭೋಕ್ತೃ ಅಂತ ಕರೀಬಾರ್ದು, ಕರೆಯಲ್ಲ. ಇದು ಅಧ್ಯಾರೋಪ ದೃಷ್ಟಿಯಿಂದ ಹೇಳೋದು. ಆದ್ದರಿಂದ ಇಲ್ಲಿ ವಿಶ್ವನು ನಿತ್ಯವಾಗಿ ಸ್ಥೂಲ ಭೋಕ್ತೃ, ತೈಜಸ್ಸನು ಪ್ರವಿವಿಕ್ತ ಭೋಕ್ತೃ, ಪ್ರಾಜ್ಞನು ಆನಂದ ಭೋಕ್ತೃ.
ಹೀಗೆ ಭೋಗವು ಅಂದ್ರೆ ಆಹಾರ ಆ ವಿಶ್ವನಿಗೆ, ತೈಜಸ್ಸನಿಗೆ, ಪ್ರಾಜ್ಞನಿಗೆ ಮೂರು ಬೇರೆ ಬೇರೆ. ಎಚ್ಚರದಲ್ಲಿರೋ ವೈಶ್ವಾನರಿಗೆ ಸ್ಥೂಲ ವಿಷಯಗಳು, ಪ್ರವಿವಿತ್ತ ಬುಕ್ ಅಥವಾ ಇವನಿಗೆ ತೈಜಸ್ಸನಿಗೆ ಸುಭೋಗಗಳು, ಈ ಪ್ರಾಜ್ಞನಿಗೆ ಆನಂದ ಬುಕ್ ಅಂತೀವಲ್ಲ ಗಾಢ ನಿದ್ರೆಯಲ್ಲಿ ಅದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ತೃಪ್ತಿಯು ಮೂರು ಬಗೆ ಅಂತ ತಿಳಿಯಿರಿ. ಸೊ ಇದು ಮಂತ್ರದ ಅರ್ಥ. ಈಗ ಸ್ವಾಮಿಗಳದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿರುವ ಶ್ಲೋಕಗಳಿರುವ ಅರ್ಥವು ಉಪನಿಷತ್ತಲ್ಲಿರುವ ಸ್ಥೂಲ ಬುಕ್ ಮುಂತಾದ ಶಬ್ದಗಳ ಅರ್ಥ ವಿವರಣೆಯಲ್ಲೇ ಗೊತ್ತಾಗುವಂತಿದೆ. ಆದರೂ ಭೋಗವು ಮೂರು ವಿಧ, ತೃಪ್ತಿಯು ಮೂರು ವಿಧ ಎಂದಿರುವುದು ಅಲ್ಲಿ ಸ್ಪಷ್ಟವಾಗಿರೋದಿಲ್ಲ. ಬಟ್ ಇಲ್ಲಿ ಸ್ವಾಮಿಗಳು ನಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಭೋಗವು ಮೂರು ವಿಧ, ತೃಪ್ತಿಯು ಮೂರು ವಿಧ ಅಂತ. ಇಲ್ಲಿ ಭೋಗ ಯಾರ್ಯಾರು ಮೂರು? ತೈಜಸ, ವೈಶ್ವಾನರ, ತೈಜಸ, ಪ್ರಾಜ್ಞ. ಇನ್ನ ಆ ಊಟ ಇದೆಯಲ್ವಾ, ಆ ತೃಪ್ತಿ ಕೂಡ ಮೂರು ವಿಧ. ಯಾವುದದು? ಸ್ಥೂಲ ಭೋಗ, ಸ್ಥೂಲ ಊಟ, ಸೂಕ್ಷ್ಮ ಊಟ, ಆನಂದದ ಊಟ, ಆಹಾರ ಅಂತ ಅನ್ಕೊಳ್ರಿ. ಎಲ್ಲರದ್ದು ಸೇರಿಸ್ಕೋಬೇಕು. ಇಲ್ಲಿ ಹೋಲ್ಸೇಲ್ ವ್ಯಾಪಾರ. ಅಷ್ಟನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗೋಣ. ನೆಕ್ಸ್ಟ್, ಜಾಗೃತ ಅವಸ್ಥೆಯ ಭೋಕ್ತೃವಿಗೆ ಸ್ಥೂಲ ವಿಷಯ, ಸ್ವಪ್ನಾವಸ್ಥೆಯ ಭೋಕ್ತೃವಿಗೆ ಸೂಕ್ಷ್ಮ ವಿಷಯ ಅಂದ್ರೆ ವೈಶ್ವಾನರ, ತೈಜಸರಿಗೆ. ಸುಷುಪ್ತ ಅವಸ್ಥೆಯ ಅಂದ್ರೆ ಪ್ರಾಜ್ಞನಿಗೆ, ಭೋಕ್ತೃವಿಗೆ ಅಜ್ಞಾನದಿಂದ ತಾಮಸ ಭೋಗವು ಇರುತ್ತದೆ ಅಷ್ಟೇ. ಆನಂದ ತಾಮಸ ಅಂತ. ಈ ವಿಷಯಗಳ ಪ್ರಜ್ಞೆಯೇ ಅರಿವು. ವಿಷಯಗಳ ಪ್ರಜ್ಞೆ ವಿಶ್ವಾದಿಗಳಿಗೆ ಭೋಜ್ಯವೆಂದು 4ನೇ ಮಂತ್ರದ ವಿವರಣೆಯಲ್ಲಿ ಬರೆದಿರುವುದನ್ನ ಇಲ್ಲಿ ಮನದಂದರೆ ಭೋಗವು ಮೂರು ವಿಧ, ತೃಪ್ತಿಯು ಮೂರು ವಿಧ ಅಂತ ಗೊತ್ತಾಯ್ತು ನನಗೆ. ಈ ಮೂರು ಅವಸ್ಥೆಗಳಲ್ಲಿಯೂ ಸಾಕ್ಷಿ ಬೇರೆ ಬೇರೆ ಇದ್ದಾನ? ಇಲ್ಲ, ಒಬ್ಬನೇ. ಅದು ನಮಗೆ ಗೊತ್ತಿದೆ. ಒಬ್ಬನೇ. ಆದರೆ ಭೋಕ್ತೃ ಭೋಗ ಭೋಗ್ಯ ಎಂಬ ಮುಕ್ಕುಪಿಯ ದೃಶ್ಯದ ಅರಿವು ಆತ್ಮನದೇ ಆಗಿರುವುದರಿಂದ ಎಂದರೆ ಸಾಕ್ಷ್ಯ ಅನುಭವ ರೂಪವಾದ ಬೆಳಕಿಗೆ ಆಯಾ ಅವಸ್ಥೆಯ ಭೋಗದ ಅರಿವು ಪ್ರಜ್ಞೆಯು ಆಗಿರುತ್ತದೆ. ಆದ್ದರಿಂದ ಸಾಕ್ಷಿಯಾದ ಆತ್ಮನನ್ನ ಭೋಕ್ತೃವೆಂದು, ಇಂಪಾರ್ಟೆಂಟ್, ಇವಾಗ ಅಂಡರ್ಲೈನ್ ಮಾಡ್ಕೊಳ್ರಿ, ಉಪಚಾರಕ್ಕೆ ಹೇಳಿದೆ. ಅಂಡರ್ಲೈನ್ ಮಾಡ್ಕೋಬೇಕಾದ್ರು ಉಪಚಾರ ಅಂತ ಗೌಣವಾಗಿ ಅಷ್ಟೇ. ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಈಗ ನಾನು ಅನುಭವಿಸೋದು ಬರೀ ನಂದು ಮಾತ್ರ. ಅಲ್ಲಿ ವಿಶ್ವ ಅಂತ ಅವನಿಗೆ ಭೂಮಿಯ ಪಾದ ಹೇಳ್ಬಿಟ್ರಿ, ಆಕಾಶವೇ ಅವನ ಇನ್ನೊಂದು ಪಾದ ಇಟ್ಟವನು, ಆಮೇಲೆ ಅವನ ತಲೆನೇ ಎಲ್ಲ ಹೇಳ್ಬಿಟ್ರಿ, ಪೂರ್ತಿ ಪ್ರಪಂಚನೇ ಅವನ ಶರೀರ ಮಾಡಿದ್ಮೇಲೆ ಈ ಪ್ರಪಂಚದಲ್ಲಿ ಯಾರ್ಯಾರಿದ್ದಾರೋ ಎಲ್ರದ್ದು ಭೋಕ್ತರು ಅವನಿಗೆ ತಾನೇ ಹೇಳ್ಬೇಕು. ಅಲ್ಲಿ ಒಬ್ಬೊಬ್ಬನಿಗೂ ಬೇರೆ ಯಾವನಿದ್ದಾನೆ? ಇಲ್ಲ. ಆದ್ದರಿಂದ ಹಾಗೆ ಹೇಳಬೇಕು ಅಂತ. ಸೊ ಸ್ಥೂಲ ಶರೀರಗಳಿಗೆ ಏನಂತ ಹೇಳಿದ್ವಿ ನಾವು? ವಿರಾಟ್ ಪುರುಷ ಅಂತ ಹೇಳಿದ್ವಿ. ಎಲ್ಲ ಸೂಕ್ಷ್ಮ ಶರೀರಗಳಿಗೂ ಹಿರಣ್ಯ ಗರ್ಭ ಅಂತ ಹೇಳಿದ್ವಿ. ಇವರು ಎಲ್ಲರನ್ನೂ ಮೀರಿರೋನು ಇವನು ವಿಶ್ವ ತೈಜಸ ಅಂತ. ಎಲ್ಲ ಸ್ಥೂಲ ಸೂಕ್ಷ್ಮ ಎಲ್ಲ ಮ್ಯಾಕ್ರೋ ಆಗಿರುತ್ತೆ ಅಂತ. ಗೊತ್ತಿಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆಯೇನೋ? ಸ್ವಲ್ಪ ಕನ್ಫ್ಯೂಷನ್ ಏನಿಲ್ಲ. ಆದ್ದರಿಂದ ನಿಜವಾಗ್ಲೂ ಆತ್ಮನಿಗೆ ಭೋಕ್ತೃ ಹೇಳಬಾರ್ದು. ಇವನಿಗೂ ಕೂಡ ಇವನು ಉಪಾಧಿಗಳಿದೆ, ಅದರಿಂದ ಇವನೇ ಅನುಭವಿಸ್ತಾನೆ ಅಂತ ಹೇಳಬೇಕು. ಆದರೆ ನಿಜವಾದ ನಮ್ಮ ಆತ್ಮನಿಗೆ ಉಪಾಧಿಗಳಿಗಿಲ್ಲ. ಎಲ್ಲಿ ನಿಜವಾದ ಆತ್ಮ? ನಿದ್ದೆ ಅವಸ್ಥೆ ಅಲ್ಲ, 4ನೇ ಅವಸ್ಥೆ. ಯಾಕೆ ಅಂತಂದ್ರೆ ಶಾಸ್ತ್ರ ಪ್ರಾಪರ್ ಚಾನಲ್ನಲ್ಲಿ ಕರ್ಕೊಂಡು ಹೋಗುತ್ತೆ. 4ನೇ ಅವಸ್ಥೆ ಇಲ್ಲದೆ ಇದ್ರೆ ನಾವು ನಿದ್ದೆಯಲ್ಲೇ ನಾವು ನಿಜವಾದ ಆತ್ಮನ ಗುರುತಿಸಿದ್ರೆ ಅವನಿಗೆ ಇಲ್ಲ. ಆದ್ರಿಂದ ಇಲ್ಲಿ ಆ 4ನೇ ಅವಸ್ಥೆಯಲ್ಲಿರೋ ಆತ್ಮನಿಗೆ ಉಪಾಧಿಗಳು ಇಲ್ಲ, ಭೋಕ್ತೃ ಭೋಗಿ ಏನೂ ಇಲ್ಲ. ಆದ್ರಿಂದ ಅವನು ದ್ರಷ್ಟೃವೂ ಅಲ್ಲ, ಅವನ ಎದುರುಗಡೆ ದೃಶ್ಯನೂ ಇಲ್ಲ. ಅವನು
ಸಾಕ್ಷಿಯೂ ಅಲ್ಲ, ಅವನ ಎದುರುಗಡೆ ಸಾಕ್ಷಾತ್ ಇಲ್ಲವೂ ಇಲ್ಲ, ಎರಡು ಇಲ್ಲವೂ ಅಲ್ಲ. ಆತ್ಮ ಅಂತಂದಾಗ ಅನಾತ್ಮ ಎಲ್ಲಿರುತ್ತೆ ಅವನ ಎದುರುಗಡೆ? ಈಗ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದರಿಂದ ಆಯಾ ಅವಸ್ಥೆಯ ಭೋಕ್ತೃವಿಗೆ ಭೋಗದಿಂದ ಆಗುವ ತೃಪ್ತಿ, ಅಲ್ಲಿಗೆ ಎಚ್ಚರದಲ್ಲಿ ಎಲ್ಲರೂ ಇಷ್ಟು ಹೇಳಿದ್ನಲ್ಲ, ಆಧ್ಯಾತ್ಮಿಕ, ಆದಿಭೌತಿಕ 84 ಲಕ್ಷ, ಆದಿ ದೈವಿಕ 14 ಲೋಕದಲ್ಲಿರೋರು, ನಮಗೆ ಗೊತ್ತಿರೋರು, ಗೊತ್ತಿಲ್ಲದೆ ಇರೋರು, ಯಾರೋ ಎಲ್ಲರದೂ ಅನುಭವಿಸೋ ಆ ಭೋಗ ವಿಶ್ವನದು, ಆ ವಿಶ್ವ ಅನ್ನೋ ಆತ್ಮಂದು ಅಂತ ಹೇಳ್ತಾರೆ. ಹೀಗೆ ವಿಷಯ ಅನುಭವ ರೂಪವಾದ ಕ್ರಿಯೆಯ ಅಂತ್ಯದಲ್ಲಿ ತೋರುವ ಆತ್ಮನ ಆನಂದ ಸ್ವರೂಪವೇ ಆಗಿರುತ್ತದೆ. ಈಗ ಇಲ್ಲಿ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಈಗ ನಾನೊಬ್ಬ, ನನ್ನಲ್ಲಿ ಆಗೋ ಇಂದ್ರಿಯಗಳ ಅನುಭವ, ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋ ಶಬ್ದ ಎಲ್ಲ ಆಗಿದೆ, ಮೂಗಿಂದ ನೋಡೋ ವಾಸನೆ, ಬಾಯಿಂದ ನೋಡೋ ರುಚಿ, ಸ್ಪರ್ಶದಿಂದ ಆಗೋ ಅನುಭವ. ಇದನ್ನ ಹೇಗೆ ಹೇಳ್ತೀವಿ ನಾವು? ಪ್ರತ್ಯಯ ಮೂಡಬೇಕು ಅಂತಃಕರಣದಲ್ಲಿ. ಇವಾಗ ನೀವು ನನ್ನ ನೋಡ್ತಾ ಇದ್ದೀರಿ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನಾನು ನಿಮ್ಮನ್ನು ನೋಡ್ತಾ ಇಲ್ಲ, ನೀವು ನನ್ನ ನೋಡ್ತಾ ಇದ್ದೀರ. ಸೊ ಅದರಿಂದ ನಿಮಗೆ ಅಂತಃಕರಣದಲ್ಲಿ ಪ್ರತ್ಯಯ ಮೂಡುತ್ತೆ. ಆವಾಗಲೇ ಡಾಕ್ಟರ್ ಬಂದಿದ್ದಾರೆ, ಯಾಕೋ ಡಾಕ್ಟರ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತೀರ. ಹಾಗೆ ಯಾಕೆ ಅಂದ್ರೆ ಪ್ರತ್ಯಯ ಮೂಡದೇ ಇದ್ರೆ ನೀವು ನೋಡಕ್ ಬರಲ್ಲ, ಪ್ರತ್ಯಯ ಇಲ್ಲ ನಿಮಗೆ. ಕಲ್ಪನಾ, ನಾನು ಕಾಣಿಸ್ತಾ ಇದ್ದೇನೇನಮ್ಮ? ಇಲ್ಲ ಸರ್, ಕಾಣಿಸ್ತಾ ಮಾತ್ರ ಇದೆ, ನೀವು ಕಾಣಿಸ್ತಾ ಇಲ್ಲ ಅಷ್ಟೇ. ಈಗ ಕಾಣಿಸ್ತಾ ಇದ್ದೀರಾ ಸರ್? ಅಷ್ಟೇ. ನೀವು ನನ್ಗೆ ಇವಾಗ ಕಾಡ್ತು ಅಂತ ಹೇಳಿದ ತಕ್ಷಣ ನಿಮ್ಮ ಅಂತಃಕರಣದಲ್ಲಿ ನನ್ನ ಚಿತ್ರದ ಪ್ರತ್ಯಯ ಮೂಡುತ್ತೆ. ನಾವೇನ್ ಮಾಡ್ತೀವಿ? ಡಾಕ್ಟರ್ ಕಂಡ್ರು ಅಂತೀವಿ ನಾವು. ಬ್ರಹ್ಮಜ್ಞಾನಿಗಳು ಏನ್ ಹೇಳ್ತಾರೆ? ಆತ್ಮನ್ ಕಂಡೆ ಅಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ. ಎಷ್ಟೋ ಸಾರಿ ನಿಮ್ಗೆ ಹೇಳಿದ್ದೀನಿ, ತೋರಿಸಿದ್ದೀನಿ. ಏನ್ ನೋಡಿದ್ರಿ ಅಂದ್ರೆ ಬರೀ ಇವುಗಳು ನೋಡಿ ಹೇಳ್ತಾರೆ ಹೊರತು ಆ ಬೆಳಕನ್ನು ಗುರ್ಸಲ್ಲ. ಆಮೇಲೆ ಹೇಳಿದ್ರೆ ಅಯ್ಯ ಬೆಳಕ ಅಂದ್ರೆ ಗೊತ್ತಿದೆ, ಬಟ್ ನಾವು ಹೇಳಿಲ್ಲ ಅಂತ ಅದಕ್ಕೆ ನೆಗ್ಲೆಕ್ಟ್ ಆಗಿ ಮಾತಾಡೋದು. ಹಾಗೆ ಆತ್ಮನ್ ನೋಡ್ಬೇಕಾದ್ರು ಅಷ್ಟೇ ಸುಲಭ. ಹೇಗೆ ನೀವು ಎಲ್ಲವನ್ನೂ ನೋಡಿ ಬೆಳಕನ್ನು ನೋಡ್ಲಿಲ್ವೋ, ಹಾಗೆ ಈ ಪ್ರತ್ಯಯಗಳ ಹಿಂದೆ ಆತ್ಮನ್ ನೋಡೋದು ಬರಬೇಕು. ತುಂಬಾ ಸೂಕ್ಷ್ಮ. ಅಂತಃಕರಣ ಶುದ್ಧಿ ಆಗಬೇಕು, ನಿಮ್ಗೆ ಏಕಾಗ್ರತೆ ಬಂದಿರಬೇಕು. ಬ್ರಹ್ಮಜ್ಞಾನಿಗಳು ನಾನು ಆತ್ಮನ್ ನೋಡಿದೆ ಅಂತೀವಿ, ನಾನು ಮಡಕೆ ಕಂಡೆ, ಡಾಕ್ಟರ್ನ ಕಂಡೆ, ಅದು ಕಂಡೆ, ಇದು ಕಂಡೆ ಅಂತ ಹೇಳ್ತೀವಿ. ಹೇಗಿದೆ ನೋಡ್ರಿ. ಆದ್ದರಿಂದ ಇದು ನನ್ನ ಅನುಭವ ಆಯಿತು. ಈಗ ಇವುಗಳ ಹಿಂದೆ ಕರ್ಮೇಂದ್ರಿಯ ತಗೊಳ್ರಿ, ಜ್ಞಾನೇಂದ್ರಿಯ ತಗೊಳ್ರಿ, ಅಂತಃಕರಣ ತಗೊಳ್ರಿ, ಇವುಗಳ ಹಿಂದೆ ಯಾರಿದ್ದಾರೆ? ಕಲ್ಪನಾ, ಯಾರಿದ್ದಾರಮ್ಮ? ಇನ್ಯಾರಾದ್ರೂ ಹೇಳಿ ಸರ್. ನನ್ನ ಕ್ವಶ್ಚನ್ ಅರ್ಥ ಆಗ್ಲಿಲ್ಲ ಸರ್. ಓಕೆ, ಇನ್ಯಾರಾದ್ರೂ ಹೇಳಿ. ಆತ್ಮ ಇದ್ದಾನೆ. ನನ್ನ ಇಂದ್ರಿಯಗಳ ಅನುಭವದ ಹಿಂದೆ, ಕರ್ಮೇಂದ್ರಿಯಗಳ ಅನುಭವದ ಹಿಂದೆ ಎಲ್ಲ ನಾನು ನೋಡಿದೆ ಅಂತ ಹೇಳ್ತೀವಲ್ಲ, ಹೇಳ್ಬೇಕಾದ್ರೆ ಹಿಂದೆಗಡೆ ಆತ್ಮನ ಬೆಳಕಿನಿಂದಲೇ ಎಲ್ಲ ಹೇಳ್ತಾ ಇರೋದು. ಆದ್ದರಿಂದ ಆತ್ಮನೇ ಇರೋದು. ಈಗ ನನ್ನ ಈ ಅನುಭವಗಳ ಹಿಂದೆ ಆತ್ಮ ಇದ್ದಾನೆ. 84 ಲಕ್ಷ ಜೀವರಾಶಿಗಳ ಹಿಂದೆ ಯಾರಿದ್ದಾರೆ? ಹೇಳ್ತಾ ಇದ್ದೀನಿ ಪ್ರಶ್ನೆ ಕೃಷ್ಣವೇಣಿ. ಎಲ್ಲ ಕಡೆನೂ ಅವನೇ ಆತ್ಮ ಇರುತ್ತಾನೆ. ಹಾಗೆ ಆದಿ ದೈವಿಕವಾಗಿ 14 ಲೋಕಗಳಲ್ಲಿ ಅವ್ರಿಗಾಗೋ ಅನುಭವದ ಹಿಂದೆಗಡೆ ಯಾರಿದ್ದಾನೆ? ಆತ್ಮನೇ. ಒಬ್ಬನೇ ಆತ್ಮ. ಹೇಗಿದೆ ನೋಡ್ರಿ. ನಾನು ಹೇಳ್ತೀನಿ, ನಂಬೋದಿಲ್ಲ. ಯಾಕೆ ಗೊತ್ತಾ? ಈಗ ನಾನು ಅಮೆರಿಕದಲ್ಲಿ ಏನ್ ಕಂಡೆ ನೀವು ಹೇಳ್ಬೇಕಪ್ಪ. ಹೇಳ್ತೀರಾ ಕೃಷ್ಣವೇಣಿ? ನಿಮ್ಮಾತ್ಮ ನನ್ನಾತ್ಮ ಒಂದೇ ಅಲ್ವಾ? ನಾನು ಅಮೆರಿಕದಲ್ಲಿ ಏನ್ ಕಂಡು ನೀವು ಹೇಳ್ತೀರಾ ನೋಡೋಣ? ಹೇಳ್ರಿ ನೋಡೋಣ. ಕೃಷ್ಣವೇಣಿ ಏನ್ ಹೇಳ್ತೀರಾ? ಹೇಳಕ್ಕಾಗೋದಿಲ್ಲ ಸರ್. ನೀವು ಶರೀರ ಇಟ್ಕೊಂಡು ಅಲ್ಲಿ ನೋಡಿದ್ರಿ, ಆದ್ರೆ ಇಂತಡಿಕೆ ಆಗಿರೋದು ಆತ್ಮನೆ ಅಂತ ನಾವ್ ಹೇಳ್ತಾ ಇರೋದು. ಶರೀರದ ದೃಷ್ಟಿನ ಕೇಳ್ತಾ ಇದ್ದೀರಾ ನೀವು, ಅದೇ ಹೇಳಕ್ಕಾಗ. ಕರೆಕ್ಟ್ ಅಲ್ವಾ?
ನಿಮ್ಮ ಮನಸ್ಸು ಬೇರೆ, ನನ್ನ ಮನಸ್ಸು ಬೇರೆ, ನಿಮ್ಮ ಇಂದ್ರಿಯಗಳು ಬೇರೆ, ನನ್ನ ಇಂದ್ರಿಯಗಳು ಬೇರೆ, ಇದನ್ನು ಹೇಳಕ್ ಬಂದಿಲ್ಲ. ಹೇಗಿದೆ ನೋಡ್ರಿ, ಚೆನ್ನಾಗಿ ಟೋಪಿ ಬೀಳ್ತೀವಿ. ಇದನ್ನೇ ಇವರು ದರ್ಶನಕಾರ ಪ್ರಶ್ನೆ ಕೇಳಿದ್ದ, ನಿಮ್ಮ ಆತ್ಮ ಬೇರೆ, ನನ್ನ ಆತ್ಮ ಬೇರೆ. ಯಾಕೆ ಅಂತಂದ್ರೆ ನಾನು ಹೊಟ್ಟೆ ಹಸಿವಾಗುತ್ತೆ, ನಾನು ಊಟ ಮಾಡ್ತೇನೆ, ನೀವು ಊಟ ಮಾಡಬೇಡ್ರಿ ಅಂತ ಹೇಳ್ತಾರೆ. ಈ ಹೊಟ್ಟೆ ಹಸಿವು, ನೀರಡಿಕೆ ಯಾವುದಕ್ಕೆ ಸಂಬಂಧಪಟ್ಟಿರೋದು ಪ್ರಶ್ನೆ? ಪ್ರಾಣನಿಗೆ ಪ್ರಾಣನಿಗೆ ಸಂಬಂಧಪಟ್ಟಿರೋದು. ಆದ್ದರಿಂದ ಪ್ರಾಣನಿಗೂ ಆತ್ಮನಿಗೂ, ಆತ್ಮ ಇದು ಅನಾತ್ಮ, ಕರೆಕ್ಟ್. ಪ್ರಾಣ, ಆತ್ಮ ಯಾರು? ಅನಾತ್ಮ ಅಲ್ಲ. ಹಾಗೆಯೇ ಆ ಬೆಳಕು, ಈಗ ಎಷ್ಟೋ ಸರಿ ಹೇಳಿದೆ, ಈಗ ಒಂದು ಬೆಳಕಿದೆ, ಬೆಳಕಿನ ಕೆಳಗಡೆ ವೀರಪ್ಪ ಕಳ್ತನ ಮಾಡ್ತಾನೆ, ರಾಮಕೃಷ್ಣ ಪರಮಹಂಸರು ಭಗವದ್ಗೀತೆ ಓದ್ತಾರೆ. ಈಗ ಆ ಬೆಳಕಿಗೆ ಇವನ್ ಭಗವದ್ಗೀತೆ ಓದ್ದ, ಇವನು ಕಳ್ತನ ಮಾಡ್ದ ಅನ್ನೋದೇನಾದ್ರು ಡಿಫ್ರೆನ್ಸಾ? ಏನಿಲ್ಲ, ಸುಮ್ಮನೆ ಬೆಳಗ್ತಾನೆ ಅಷ್ಟೇ. ಹಾಗೆ ಇವನ್ ಅಮೇರಿಕ ನೋಡ್ಲಿ, ಅದಕ್ಕೂ ಸಂಬಂಧ ಇಲ್ಲ. ಇದು ಈ ಅಂತಃಕರಣನೇ ಬೇರೆ, ಈ ಇನ್ಸ್ಟ್ರೂಮೆಂಟ್ಸೇ ಬೇರೆ, ಅವನ ಇನ್ಸ್ಟ್ರೂಮೆಂಟ್ಸೇ ಬೇರೆ. ಬಟ್ ಎಲ್ಲರ ಹಿಂದೆ ಇರೋದು ಬೆಳಕೆ. ಈಗ ರೈಲ್ವೆ ಟ್ರ್ಯಾಕ್ನಲ್ಲಿ ಫ್ಲಡ್ ಲೈಟ್ ಇದೆ, ಎಕ್ಸ್ಪ್ರೆಸ್ ಟ್ರೈನ್ ಹೋಗ್ಲಿ ಬರ್ಲಿ ಬೆಳಗ್ತಾ ಇರ್ತಾನೆ. ಎಕ್ಸ್ಪ್ರೆಸ್ ಟ್ರೈನಲ್ಲಿ ಯಾರು ಏನ್ ತಿಂದ್ರು ಈ ಲೈಟ್ಗೆ ಏನು ಗೊತ್ತಾಗ್ಬೇಕೇನೋ? ಏನ್ ಬೇಕಾಗಿಲ್ಲ. ಹಾಗೆ ಮತ್ತೆ ಶಟಲ್ ಬರಲಿ, ಅದನ್ನು ಬೆಳಗ್ತಾನೆ. ಎಕ್ಸ್ಪ್ರೆಸ್ ಟ್ರೈನು, ಶಟಲ್ ಟ್ರೈನು ಏನು ಇಲ್ಲದೆ ಇದ್ರೂ ಬೆಳಗ್ತಾ ಇರ್ತಾನೆ, ಏನು ಇಲ್ಲ ಅಂತಾನು. ಹಾಗೆ ಇವುಗಳ ಸಂಬಂಧ ಅದಕ್ಕಿರೋಲ್ಲ. ಹಾಗೆ ಇವನ್ ತಿಂದಿದ್ದು, ಇವನ್ ನೋಡಿದ್ದು ಆತ್ಮನಿಗೆ ಸಂಬಂಧ ಇಲ್ಲ. ಬಟ್ ಆ ಬೆಳಕಿನಿಂದಲೇ ನನಗೆ ಜ್ಞಾನ ಆಗ್ತಾ ಇದೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಐ ಥಿಂಕ್ ಕ್ಲಿಯರ್ ಆಗಿದೆ ಅನ್ಸುತ್ತೆ ನಿಮ್ಗೆ. ಓಕೆ, ಸೊ ಸಾಕ್ಷಿಯಾದ ಆತ್ಮನಿಗೆ ಸ್ಥೂಲಾದಿ ವಿಷಯಕವಾದ ಪ್ರಜ್ಞೆಯು ಹೇಗೆ ವಿಷಯವಾಗಿರುತ್ತದೆಯೋ, ಭೋಕ್ತೃಗೆ ಆಗುವ ತೃಪ್ತಿ ರೂಪವಾದ ವೃತ್ತಿಯು ಹಾಗೆಯೇ ವಿಷಯವಾಗಿರುತ್ತದೆ. ಹಾಗೆ ಇಲ್ಲಿ ಆ ಪ್ರತ್ಯಯ ಬೆಳಗುತ್ತಲ್ವಾ, ನಾನು ನೋಡಿದ ತಕ್ಷಣ ನಿಮ್ಮ ಪ್ರತ್ಯಯ ಮೂಡ್ತಲ್ಲ, ಅದು ವಿಷಯವೇ. ಅಲ್ಲಿ ಹೊರಗಡೆ ಇರೋ ವಸ್ತು ಕೂಡ ವಿಷಯವೇ, ಆತ್ಮನಿಗೆಲ್ಲ ವಿಷಯವೇ ಅಂತ ಹೇಳ್ತಾ ಇದ್ದಾರೆ ಎಂಬ ಅಭಿಪ್ರಾಯದಿಂದ ಆತ್ಮನ ತೃಪ್ತಿಯಲ್ಲಿ 3 ವಿಧ ಅಂತ ಹೇಳಿದ್ದೇನೆ, ತಪ್ಪಿಲ್ಲ. ಈಗ 5ನೇ ಮಂತ್ರ, ಭೋಕ್ತೃ ಭೋಗ್ಯಗಳ ಜ್ಞಾನಕ್ಕೆ ಫಲ. ಆ ಮಂತ್ರವನ್ನ ಓದಿ ಕೃಷ್ಣವೇಣಿ. ಶಿಶು ಧಾಮಸು ಯದ್ ಭೋಗ್ಯಂ ಭೋಕ್ತ ಯಶ್ಚ ಪ್ರಕೀರ್ತಿತಃ ವೇದ ಏತದುಭಯಂ ಯಸ್ತು ಸ ಭುಂಜಾನಂ ನೋ ಲಿಪ್ಯತೆ ನಾ ಲಿಪ್ಯತೆ. ಇಲ್ಲಿ ಭೋಕ್ತೃ ಅಂದ್ರೆ ಯಾವುದು? ಭೋಗ್ಯ ಮತ್ತೆ ಅದರಿಂದ ಆಗೋ ಫಲ, ಸೇಮ್ ತ್ರಿಪುಟಿನೇ. ಇಲ್ಲಿ ಭೋಕ್ತೃ ಅಂತಂದ್ರೆ ಎಚ್ಚರದಲ್ಲಿ ವೈಶ್ವಾನರ, ಮತ್ತೆ ಕನಸಿನಲ್ಲಿ ತೈಜಸ, ಗಾಢ ನಿದ್ರೆಯಲ್ಲಿ ಪ್ರಾಜ್ಞಾ. ಭೋಕ್ತೃ ಅಂತ ಹೇಳಿದ್ನಲ್ಲ, ವ್ಯವಹಾರ ದೃಷ್ಟಿಯಿಂದ ಉಪಚಾರಕ್ಕೆ ಹೇಳಿರೋದು ಮರಿಬಾರ್ದು. ಭೋಗ್ಯ ಅಂತಂದ್ರೆ ವಿಷಯ ಅಥವಾ ಆಹಾರ, ಅದರಿಂದ ಆಗೋ ಫಲ, ಆನಂದನೋ ಸುಖನೋ ದುಃಖನೋ ಏನೋ ಒಂದಾಗತ್ತೆ ಅಂತ ಹೇಳ್ತಾ ಇರೋದು. ಇಷ್ಟರ್ಥ ನೀವು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈ ಮಂತ್ರ ನೀವು ನೋಡ್ತಾ ಹೋಗೋಣ. 3 ಸ್ಥಳಗಳಲ್ಲಿಯೂ ಯಾವುದು ಭೋಗ್ಯವೋ, ಯಾವನು ಭೋಕ್ತರನೆಂದು ಹೇಳಲ್ಪಟ್ಟಿರುವನೋ, ಇವೆರಡನ್ನು ಅರಿತುಕೊಂಡವನು ಉಂಡ್ರೂ ಲೇಪವಿಲ್ಲ. ಈಗ ನಮಗೆ ಗೊತ್ತಾಗೋಯ್ತು, ಇಲ್ಲಿ 3 ಅವಸ್ಥೆಗಳಲ್ಲಿ ಭೋಕ್ತೃ ಅಂತ ಯಾರನ್ನ ಕರೀತಾ ಇದ್ದಾರೆ, ಎಚ್ಚರದಲ್ಲಿ ಯಾರನ್ನ ಕರೀತಾ ಇದ್ದಾರೆ? ಪ್ರಶ್ನೆ ಕೇಳ್ತಾ ಇದ್ದೇನೆ. ಭೋಕ್ತೃ ಅಂತ ಯಾರನ್ನ ಕರೀತಾ ಇದ್ದಾರೆ ಎಚ್ಚರದಲ್ಲಿ? ಕೃಷ್ಣವೇಣಿ ಯಾರು ಹೇಳಿ. ವೈಶ್ವಾನರ. ಕನಸಿನಲ್ಲಿ ಯಾರನ್ನ ಕರೀತಾ ಇದ್ದಾರೆ? ತೈಜಸ. ಅಷ್ಟೇ. ಗಾಢ ನಿದ್ರೆಯಲ್ಲಿ ಯಾರನ್ನ ಕರೀತಾ ಇದ್ದಾರೆ? ಮುಗಿದೋಯ್ತು. ಸೊ ಇವನ್ನ ಭೋಕ್ತೃ ಅಂತ ಕರೀತಾ ಇದ್ದಾರೆ. ಮತ್ತೆ ಇದು ಅಷ್ಟೇ, ಉಪಚಾರಕ್ಕೆ ಗೌಣಾರ್ಥದಿಂದ ನಿಜವಾಗಿ ಏನಲ್ಲ. ಇಲ್ಲಿ ಇವನು ಉಪಾಧಿಗಳಿರೋದ್ರಿಂದ ಇವನು ಭೋಕ್ತೃವೇ. ಆದ್ದರಿಂದ ಆ ಅರ್ಥ, ಯಾಕೆಂದ್ರೆ ಇವನಿಗೂ ಉಪಾಧಿ ಇದೆಯಲ್ವಾ,
ನಮ್ಗಿರೋ ಚಿಕ್ಕ ಉಪಾಧಿ ಇರ್ಬೋದು, ಅವನಿಗೆ ದೊಡ್ಡ ಉಪಾಧಿನೇ ಇದೆಯಲ್ಲ, ಪ್ರಪಂಚವೇ ಅವನು ಕಟ್ಕೊಂಡಿದ್ದಾನಲ್ಲ ಉಪಾಧಿ, ಆದ್ರಿಂದ ಅವನು ಭೋಕ್ತೃ ಅಂತ ಕರೀತಾ ಇದ್ದಾರೆ ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ. ಹಾಗೆ ಆಮೇಲೆ ನನಗೂ ಭೋಕ್ತೃ ಈ ಇವನಿಗೂ ಭೋಕ್ತೃತ್ವ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಯಾರಿಗೆ? ಈ ಜೀವಪ್ಪನಿಗೂ ಯಾವ ಭೋಕ್ತೃತ್ವನೇ ಇಲ್ಲ. ನಾನು ಆತ್ಮ ಅಂತ ತಿಳ್ಕೊಂಡ್ರೆ ಈ ಜೀವಪ್ಪ ಎಲ್ಲಿರ್ತಾನೆ? ಇರೋದಿಲ್ಲ. ಹಾಗೆ ಇರ್ಲಿ, ಅಲ್ಲಿಯೇ ಗೊತ್ತಾಯ್ತು. ಇಲ್ಲಿ ಭೋಕ್ತೃ ಯಾರು ಅಂತ ಗೊತ್ತಾಯ್ತು. ಹಾಗಾದ್ರೆ ಆ ಎಚ್ಚರದಲ್ಲಿ ಆ ಸ್ಥೂಲ ಭೋಗ ಅಂತೀವಿ ನಾವು, ಸ್ಥೂಲ ವಸ್ತುಗಳ ಭೋಗ. ಕನಸಿನಲ್ಲಿ ಸೂಕ್ಷ್ಮ ವಸ್ತುಗಳ ಭೋಗ, ನಿದ್ದೆಯಲ್ಲಿ ಆನಂದ ಭುಕ್, ಆನಂದದ ಭೋಗ. ಮೂರಾಯ್ತು. ಇಲ್ಲಿ ಇದು ಹಿಂದೆನೆ ಹೇಳ್ಬಿಟ್ರು ಮಂತ್ರದಲ್ಲೇ. ಮತ್ತೆ ಇದ್ರ ಸ್ಪೆಷಲ್ ಏನು, ಅದರ ಫಲ ಏನು, ಅದರಿಂದ ನನಗೆ ಲಾಭ ಏನು ಅಂತಂದ್ರೆ, ಇವುಗಳನ್ನ ಎರಡನ್ನೂ ಸರಿಯಾಗಿ ಅರ್ಥಕೊಂಡ್ರೆ, ಭೋಕ್ತೃ ಭೋಗ ಭೋಗ್ಯ ಈ ತ್ರಿಪುಟಿಯ ಮರ್ಮವನ್ನ ಅರ್ಥಕೊಂಡ್ರೆ ಅವನಿಗೇನ್ ಲಾಭ ಆಗುತ್ತೆ? ಅವನಿಗೆ ಈ ವಸ್ತುಗಳನ್ನ ಅನುಭೋಗಿಸಿದ್ರು ಅದಕ್ಕೆ ಲೇಪವಿಲ್ಲ. ಈ ವಸ್ತುಗಳನ್ನ ಅನುಭವಿಸಿದ್ರು ಅವನಿಗೆ ಏನೇನೂ ಆಗಲ್ಲ, ವ್ಯವಹಾರ ದೃಷ್ಟಿಯಿಂದನೂ ಏನೂ ಆಗಲ್ಲ, ಪಾರಮಾರ್ಥ ದೃಷ್ಟಿಯಿಂದ ಅವನು ಅನುಭೋಗಿಸೋದೇ ಇಲ್ಲ ಬಿಡ್ರಿ. ಯಾಕೆ ಅಂತಂದ್ರೆ ಆತ್ಮನ ಎದುರುಗಡೆ ಅನಾತ್ಮ ಇರೋಲ್ಲ, ಅನುಭೋಗಿಸೋದು ಎಲ್ಲಿ ಬಂತು? ಎಲ್ಲ ವ್ಯವಹಾರ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ ನಮ್ಗೆ ಅನಾತ್ಮ ಸತ್ಯವಾಗಿದೆ ಇಟ್ಕೊಂಡಿದ್ದೀವಿ, ಅದಕ್ಕೆಲ್ಲ ಹೇಳ್ತಾ ಬರ್ತಾರೆ. ಹಾಗೆ ಈಗ ಇದರ ಫಲವನ್ನ ಹೇಳ್ತಾ ಬರ್ತಾರೆ ನೋಡಿ. ಇಲ್ಲಿ ಭೋಕ್ತೃ ಎಂದು ಉಪಚಾರಕ್ಕೆ ಕರೆದಿರುವುದು, ಎಲ್ಲ ಉಪಚಾರಕ್ಕೆ ಅಲ್ಲಿ ಇಲ್ಲೂ ನೋಡ್ರಿ ಎರಡನೇ ಸರನು ಕೂಡ ಹೇಳ್ತಾ ಇದ್ದಾರೆ, ಹೈಲೈಟ್ ಮಾಡ್ತಾ ಇದ್ದಾರೆ. ಉಪಚಾರಕ್ಕೆ ಕರೆದಿರುವುದು ಅವಸ್ಥಾ ಸಾಕ್ಷಿಯಾದ ಪರಮಾತ್ಮನನ್ನೇ. ಹಾಗೆ ಸೊ ನಾವು ಬೇಕಾದ್ರೆ ಇಲ್ಲಿ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ಕೋಬಹುದು. ಏನಂತ? ಇಲ್ಲಿ ವೈಶ್ವಾನರ ತೈಜಸ ಪ್ರಾಜ್ಞನ್ ಹೇಳಿದ್ರು, ಅವನ್ ಬೇಕಾದ್ರೆ ಭೋಕ್ತೃ ಅಂತ ಕರ್ಕೊಳ್ರಿ. ಯಾಕೆ? ಆ ವೈಶ್ವಾನರ ತೈಜಸ ಪ್ರಾಜ್ಞನಿಗೆ ಉಪಾಧಿಗಳಿದೆ, ಆದ್ರಿಂದ ಈ ವಿಶ್ವ ತೈಜಸರಿಗೆ ಸಪ್ತಾಂಗ ಉಪಾಧಿ ಇದೆ. ಇನ್ನು ಪ್ರಾಜ್ಞನಿಗೆ ಆ ಬೀಜ ರೂಪದಲ್ಲಿರೋ ಉಪಾಧಿ ಇದೆ. ಆದ್ರಿಂದ ಪೂರ್ತಿ ಇನ್ನೂ ಆತ್ಮನ್ನ ಆಗಿಲ್ಲ. ಅವನು ಉಪಾಧಿ ಇತ್ತು ಅಂದ್ರೆ ಆತ್ಮ ಆಗಲ್ಲ. ಅದಕ್ಕೋಸ್ಕರನೇ ನಾಲ್ಕನೇ ಅವಸ್ಥೆಯಲ್ಲಿ ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಅಥವಾ ಉಪಾಧಿ ಅಥವಾ ಅನಾತ್ಮ ಅವುಗಳನ್ನ ಕಳ್ಚಿದಾಗ ಅವನೇ ಆತ್ಮ. ಅಲ್ಲಿವರೆಗೂ ಯಾಕೆ ಹೋಗ್ತೀರಾ? ಈ 19 ಮುಖಗಳನ್ನ ಕಳ್ಚಾಕ್ರಿ ಉಪಾಧಿ, ಅವನೇ ಆತ್ಮ. ಎಲ್ಲತ್ರಲ್ಲೂ ಹಾಗೆ ಉಪಾಧಿಗಳನ್ನ ಕಳ್ಚಿದ್ರೆ ಅವನೇ ಆತ್ಮ ಅಂತ. ಹಾಗೆ ಪಂಚಕೋಶಗಳಲ್ಲಿ 5 ಕೋಶಗಳನ್ನ ತೆಗ್ದಾಕ್ರಿ, ಅವೇ ಉಪಾಧಿ. ಪಂಚಕೋಶಗಳು 5 ಕೋಶಗಳೇ ಉಪಾಧಿ. ಅವನ್ ತೆಗ್ದಾಕ್ರಿ, ಬಿಚ್ಚಾಕ್ ಬಿಡ್ರಿ ಆತ್ಮ. ರಮಣ ಮಹರ್ಷಿಗಳಿಗೆ ಯಾರೋ ಒಬ್ರು ಅಮೇರಿಕ ಯಾರೋ ಫಾರಿನರ್ಸ್ ಬರ್ತಾ ಇರ್ತಿರಲ್ಲ, ಸ್ವಾಮಿ ನಿಮ್ಗೆ ಬಟ್ಟೆ ಆಗಿ ಇಲ್ಲ, ಒಂದು ಕೋಟ್ ಕೊಡ್ತೀನಿ ಹಾಕೊಡ್ರಿ ಅಂದ್ರೆ. ರಮಣ ಮಹರ್ಷಿಗಳು ಹೇಳಿದ್ರಂತೆ, ಅಪ್ಪ ನನಗೆ 5 ಕೋಟೆ ಬಿಟ್ಟಿದ್ದೀನಿ, ಈ ಕೋಟ್ ನಾನು ಎಲ್ಲ ಕೊಡ್ಲಿ ಅಂತ ಹೇಳಿದ್ರಂತೆ. ಅವ್ರು 5 ಕೋಟ್ 5 ಕೋಶಗಳನ್ನ ಬಿಟ್ಬಿಟ್ಟಿದ್ದಾರೆ. ಆತ್ಮನಾಗಿ ಉಳ್ಕೊಂಡಾಗ ಸುಮ್ಮನೆ ಪರಮಾರ್ಥ ದೃಷ್ಟಿಯಿಂದ ಉತ್ತರ ಕೊಡೋದು. ಹಾಗೆ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಕೇಳ್ಬಿಟ್ಟಿರ ಆಮೇಲೆ, ಮತ್ತೆ ನೀವು ಪುಟ್ಕೋಸಿ ಯಾಕೆ ಹಾಕೊಂಡಿದ್ದೀರಾ ಅಂತ. ಸೊ ಇದೇ ಪ್ರಶ್ನೆನ ಈ ಒಂದು ಅನುಭವ ಮಂಟಪದಲ್ಲಿ ಈ ಯಾರ ಅಕ್ಕಮಹಾದೇವಿನ ಪ್ರಶ್ನೆ ಹಾಕ್ತಾರೆ. ಅಕ್ಕಮಹಾದೇವಿ ಏನು ಹೇಳ್ತಾಳೆ ಗೊತ್ತಾ? ನೀನು ಮತ್ತೆ ನಿನ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನೀನು ಕೂದಲಿಂದ ಯಾಕೆ ಮುಚ್ಕೊಂಡಿದ್ದೀಯಾ ಅಂತ ಕೇಳ್ತಾರೆ. ಆಗ ಅಕ್ಕಮಹಾದೇವಿ ಹೇಳ್ತಾಳೆ, ನನಗೋಸ್ಕರ ಅಲ್ಲ ನಿಮ್ಗೋಸ್ಕರ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹಾಗೆ ಇಲ್ಲಿ ಇಲ್ಲಿ ಭೋಕ್ತೃ ಉಪಚಾರಕ್ಕೆ ಕರೆದಿರುವ ಅವಸ್ಥಾತೆ ಸಾಕ್ಷಿಯಾದ ಪರಮಾತ್ಮನನ್ನೇ ಭೋಗ್ಯವೆಂದು ಕರೆದಿರುವ ಸ್ಥೂಲ ಸೂಕ್ಷ್ಮ ಮತ್ತೆ ಆ ಆನಂದ ಭುಕ್ ಹೇಳಿದ್ರಲ್ಲ, ಅವು ಭೋಗ್ಯ.
ಅದು ವಿಷಯ. ಈಗ ಭೋಕ್ತೃವು ಒಂದೊಂದು ಅವಸ್ಥೆಗೆ ಒಬ್ಬೊಬ್ಬನಂತೆ ಬೇರೆ ಇಲ್ಲ. ಎಚ್ಚರಕ್ಕೆ ಬೇರೆ ಆತ್ಮ ಇದ್ದಾನೇನೋ ಇಲ್ಲ, ಕನಸಿಗೆ ಬೇರೆ ಆತ್ಮ ಇದ್ದಾನೇನೋ, ನಿದ್ದೆಗೆ ಬೇರೆ ಆತ್ಮ ಇದ್ದಾನ ಇಲ್ಲ. ಹೀಗೆಯೇ ಭೋಗವು ಬೇರೆ ಬೇರೆ ಇಲ್ಲ. ನಮಗ್ ಕಾಣೋದಿಕ್ಕೋಸ್ಕರ ಇದು ಸ್ಥೂಲ ಭೋಗ ಸೂಕ್ಷ್ಮ ಭೋಗ ಅಂತ ನಾವು ಕರ್ಕೊಂಡಿದ್ರು ವಸ್ತು ವಿಷಯಗಳು ಒಂದೇ. ಒಬ್ಬ ಭೋಕ್ತೃವೇ ಅನುಭವಕ್ಕೆ ವಿಷಯವಾಗಿರುವ ಸ್ಥೂಲ ಪ್ರಜ್ಞೆ ಮುಂತಾದವುಗಳ ನಿಮಿತ್ತದಿಂದ ವಿಶ್ವವೇ ಮುಂತಾದ ಬೇರೆ ಬೇರೆ ಹೆಸರನ್ನ ಪಡೆದಿರ್ತಾನೆ. ಈ ಸ್ಥೂಲ ಭೋಗವನ್ನ ಅನುಭವಿಸೋನು ವಿಶ್ವ ಅಂತ, ಸೂಕ್ಷ್ಮ ಭೋಗವನ್ನ ತೈಜಸ ಅಂತ ಕರೆದಿದ್ದೀವಿ ಅಷ್ಟೇ ಹೊರತು ಮೂರಾತ್ಮರಲ್ಲ, ಒಬ್ಬನೇ ಆತ್ಮ. ಅದೇ ನಾಮರೂಪಾತ್ಮಕವಾದ ವಿಷಯವೇ ಸ್ಥೂಲ ಸೂಕ್ಷ್ಮ ಆನಂದ. ನೋಡ್ರಿ, ಈ ಸ್ಥೂಲ ಸೂಕ್ಷ್ಮ ಆನಂದ ಅಂತ ಏನು ಹೇಳ್ತೀವೋ ಅದಕ್ಕೆ ನಾಮರೂಪ ಕ್ರಿಯೆ. ಯಾವ ಅಂದರೆ ಅದರ ಆತ್ಮ ಅಂತಾನೆ. ನಾಮರೂಪ ಕ್ರಿಯೆ ವಾಚಾರಂಭಣಂ ವಿಕಾರೋ ನಾಮಧೇಯಂ. ಸೊ ಈ ಉಪಾಧಿಗಳನ್ನೆಲ್ಲ ಬಿಟ್ಟರೆ ಆತ್ಮನೆ ಅಂತ ನಮ್ಗೆ ಅರ್ಥ ಆಗಿದೆಯಲ್ಲ, ಹಾಗೆ. ಆದ್ದರಿಂದ ಇದು ನಮಗೆ ಆತ್ಮನ ತಿಳಿಸ್ಕೊಡೋದಕ್ಕೆ ಉಪಾಯವಾಗಿ ಇವುಗಳನ್ನ ಭೋಕ್ತೃ ಭೋಗ್ಯ ಇವೆಲ್ಲ ಹೇಳ್ತಾ ಇದ್ದಾರೆ ಅಂತ. ಆದ್ದರಿಂದ ಆತ್ಮನ ಚೈತನ್ಯ ರೂಪದಲ್ಲಿ ಆಯಾ ವಿಷಯವನ್ನು ಬೆಳಗುವ ನಿಮಿತ್ತದಿಂದ ಯಾವ ವಿಶೇಷವೂ ಆಗಿರುವುದಿಲ್ಲ. ಆತ್ಮನಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಮನಸ್ಸಿನಲ್ಲಿ ಪ್ರತ್ಯಯ ಮೂಡಬೇಕು, ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಆಗಬೇಕು. ಆತ್ಮನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಏನೇನೂ ಆಗಲ್ಲ. ಬೆಳಗ್ತಾ ಇರ್ತಾನೆ. ರಾಮಕೃಷ್ಣ ಪರಮಹಂಸರು ಭಗವದ್ಗೀತೆ ಓದಲಿ ಅಥವಾ ಆ ವೀರಪ್ಪ ಕಳ್ತನ ಮಾಡಲಿ, ಲೈಟ್ಗೆ ಏನಾದರೂ ಪುಣ್ಯ ಬರುತ್ತೇನೋ ಪಾಪ ಬರುತ್ತೇನೋ? ಏನೇನೂ ಬರೋದಿಲ್ಲ. ಅದಕ್ಕೇನು ಸಂಬಂಧ ಇರೋದಿಲ್ಲ. ವ್ಯವಹಾರದ ಭೋಕ್ತೃ ರೂಪದಲ್ಲಿ ಭೋಗದಿಂದ ಆಗುವ ವಿಶೇಷವನ್ನೇ ಸಾಕ್ಷಿ ಸ್ವರೂಪನಾದ ಚಿದಾತ್ಮನಲ್ಲಿ ಜನರು ಅಧ್ಯಾರೋಪಿಸಿಕೊಂಡಿರ್ತಾರೆ. ಎಲ್ಲ ಅಧ್ಯಾರೋಪದಿಂದ ಹೇಳದ, ಅದಕ್ಕೋಸ್ಕರ. ಈಗ ನಮಗೆ ವ್ಯವಹಾರದಲ್ಲಿ ಭೋಕ್ತೃ ಭೋಗ ಭೋಗ್ಯ, ಎಚ್ಚರ ಆಗಲಿ ಕನಸಾಗಲಿ ಗಾಢ ನಿದ್ರೆಯಲ್ಲಿ ಅದು ಇಲ್ಲ ಅಂತ ಹೇಳ್ತೀವಿ. ಇದೇ ರೀತಿ ನಾವು ಹೇಗೆ ಇವನಿಗೆ 19 ಮುಖಗಳು ಹೇಳಿದವೋ, ಶಾಸ್ತ್ರ ವೈಶ್ವಾನರ ತೈಜಸ ಪ್ರಾಜ್ಞನಿಗೆ ಸಪ್ತಾಂಗಗಳನ್ನ ಹೇಗೆ ಅಧ್ಯಾರೋಪ ಮಾಡಿದ್ರು ತೆಗೆದಾಕ್ಬಿಡ್ತಾರಲ್ವ, ಹಾಗೆ ಸೂಪರ್ ಇಂಪೊಸಿಷನ್ ಆಮೇಲೆ ತೆಗೆದಾಕ್ಬಿಡ್ತಾರೆ 4ನೇ ಅವಸ್ಥೆಯಲ್ಲಿ, 4ನೇ ಅವಸ್ಥೆಯಲ್ಲಿ. ಹಾಗೆ ಈ ಭೋಕ್ತೃ ಭೋಗ್ಯ ಅನ್ನೋದು ಕೂಡ ಉಪಚಾರಕ್ಕೋಸ್ಕರ ಹೇಳಿರೋದು ಅಂತ. ಯಾಕೆ ಅಂತಂದ್ರೆ ಇವನ್ನೆಲ್ಲ ಯಾರೋ ಒಬ್ಬ ಅನುಭವಿಸ್ಬೇಕಲ್ಲ. ಯಾರು? ಈ ಜೀವಪ್ಪ ಇವನ್ ಅವರವ್ರ ದೇಹದಲ್ಲಿರೋ ಒಂದು ಹೇಳಕ್ ಬರುತ್ತೇನೋ, ಒಟ್ಟಿಗೆ ಒಬ್ಬ ಅನುಭವಿಸ್ತಾ ಅಂತ ಹೇಳೋದಿಕ್ಕೆ ಇಲ್ಲಿ ವಿಶ್ವ ಅಂತ ಒಂದು ತಗೊಂತಾ ಇದ್ದಾರೆ. ಇಟ್ಕೊಂಡ್ರು ಸಾಕು. ಇಲ್ಲಿ ಒಂದು ರಹಸ್ಯವಿದೆ. ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ ಭೋಕ್ತೃವಾದ ಆತ್ಮನ ಒಬ್ಬನೇ. ಅದಕ್ಕೆ 3 ಆತ್ಮರಿಲ್ಲ ಗೊತ್ತು ನಮ್ಗೆ. ಎಚ್ಚರದಲ್ಲಿ ಹೆಸರು ಕರೆದಿದ್ದೀವಿ, ವೈಶ್ವಾನರ ತೈಜಸ ಪ್ರಾಜ್ಞಾ ಅಂತ. ಆ ಉಪಾಧಿಗಳ ಭೇದದಿಂದ 3 ಹೆಸರು ಕರೆದಿದ್ದೀವಿ. 3 ಇದ್ದಾರೆ ಅಲ್ಲಿನೂ ಇಲ್ಲ. ಪೊಲೀಸ್ ಸ್ಟೇಷನಲ್ಲಿ 402, ಮನೆಗೆ ಬಂದರೆ ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ, ಹೊರಗಡೆ ಸ್ನೇಹಿತರಿಗೆ ತಿಮ್ಮಪ್ಪ, 4 ಜನ ಇದ್ದಾರೇನೋ. ಹಾಗೆ ಇಲ್ಲಿ ಆತ್ಮನ 3 ಜನ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಭೋಗ್ಯವಾದ ವಿಷಯ ಪ್ರಜ್ಞೆಯು 3 ಇಲ್ಲ. ಅದನ್ನೇ ಬೇರೆ ಬೇರೆ ಹೆಸರುಗಳಿಂದ ಎಚ್ಚರದಲ್ಲಿ ಸ್ಥೂಲ, ಕನಸಿನಲ್ಲಿ ಸೂಕ್ಷ್ಮ, ಅಲ್ಲಿ ಆನಂದ ಭುಕ್ ಅಂತ ಕರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾರ್ಯಕ್ಕೆ ಅರ್ಥವೆಂದು ತಟ್ಟನೆ ತೋರಿದರು ನಿಜವಾಗಿ ನೋಡಿದ್ರೆ ಸುಷುಪ್ತಿಯಲ್ಲಿ ಭೋಕ್ತೃ ಭೋಗಿಗಳೆಂಬ ಭೇದವೇ ಇರುವುದಿಲ್ಲ. ಸುಷುಪ್ತಿಯಲ್ಲಿ ಹೇಳ್ರಿ ನೋಡ, ಭೋಕ್ತೃ ಭೋಗ ಭೋಗ್ಯ ಹೇಳ್ರಿ ಇಲ್ಲ. ಆದರೂ ಇಲ್ಲಿ ಅಧ್ಯಾರೋಪ ದೃಷ್ಟಿಯಿಂದ ಗಾಢ ನಿದ್ರೆಯಲ್ಲಿ ಅನುಭವಿಸೋ ಆತ್ಮನಿಗೆ, ಯಾರಿಗೆ? ಅವನಿಗೆ ಪ್ರಾಜ್ಞಾ ಅಂತ ಹೇಳಿದ್ರಲ್ಲ, ಅವನಿಗೂ ಉಪಾಧಿ ಇರೋ ದೃಷ್ಟಿಯಿಂದ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಆನಂದ ಬುಕ್ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಈ ಗಾಢ ನಿದ್ರೆಯಲ್ಲೇ ತಗೊಂಡ್ರೆ ನಾವು 4ನೇ ಅವಸ್ಥೆ ಬಿಟ್ಬಿಡ್ರಿ,
ಗಾಢ ನಿದ್ರೆಯಲ್ಲಿ ನಾವು ತಗೊಂಡ್ರೆ ಭೋಕ್ತೃ ಭೋಗ ಭೋಗ್ಯ ಎಲ್ಲಿದ್ದಾನೆ? ಇವನಿಗೆ ಇಲ್ಲ, ಜೀವಪ್ಪನಿಗೆ ಇಲ್ಲ. ಎಲ್ಲಿದ್ದಾನೆ? ಅಲ್ಲಿದ್ದಾರ? ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಲ್ಲಿ ಇದೆಯಾ? ಇಲ್ಲದೆ ಇದ್ಮೇಲೆ ಭೋಕ್ತೃ ಭೋಗ ಭೋಗ್ಯ, ಜ್ಞಾತೃ ಜ್ಞಾನ ಜ್ಞೇಯ, ಮತ್ತೆ ಕರ್ತೃ ಕರ್ಮ ಕ್ರಿಯೆ ಎಲ್ಲಿದೆ? ಇಲ್ಲ ಅಲ್ವಾ? ಏಕೆಂದರೆ ಈ ಸ್ಥಿತಿಯಲ್ಲಿ ಜ್ಞಾನಗಳು ಬಿಡಿಯಾಗಿರದೆ ಒಂದೇ ಅರಿವಾಗಿ ಆತ್ಮನಲ್ಲಿ ಸೇರ್ಬಿಟ್ಟಿರುತ್ತೆ ಅಂತ. ಈ ಸೇರ್ಬಿಟ್ಟಿರುತ್ತೆ ಅಂತ ಹೇಳೋದು ತಪ್ಪು. ನೆನ್ನೆ ತಾನೆ ನಾವು ಚೆನ್ನಾಗಿ ಚಿಂತನೆ ಮಾಡಿದ್ವಿ. ಹಾವು ಕಾಡಿನಿಂದ ಬಂದು ಹುತ್ತದ ಒಳಗಡೆ ಸೇರ್ಕೊಂತು, ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ಹೇಳೋದು ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಇದರಂತೆ ಜ್ಞಾನಕ್ಕೆ ವಿಷಯವಾಗಿರುವ ಆನಂದವು ಆತ್ಮನಲ್ಲೇ ಸೇರಿಬಿಟ್ಟಿರುತ್ತದೆ. ಅದು ಅಷ್ಟೇ. ಎಲ್ಲವೂ ಆನಂದ, ಬುಕ್ ಅನ್ನೋ ಶಬ್ದ ನಾವೇನು ಹೇಳ್ತೀವೋ ಅದು ಅಂತ ಹೇಳ್ತೇನೆ. ಆದ್ದರಿಂದ 3 ಅವಸ್ಥೆಗಳಲ್ಲಿಯೂ ಭೋಕ್ತೃವು ಒಬ್ಬನೇ, ಭೋಗ್ಯವು ಒಂದೇ ಎಂದು ಹೇಳಿರುವುದು ಯಾವ ದೃಷ್ಟಿಯಿಂದ? ವ್ಯವಹಾರ ದೃಷ್ಟಿ, ಜಾಗೃತ ದೃಷ್ಟಿ, ನ್ಯಾರೋ ದೃಷ್ಟಿ, ತಪ್ಪು ದೃಷ್ಟಿ. ಅದಕ್ಕೋಸ್ಕರ ಆತ್ಮನು ಭೋಕ್ತೃವೂ ಅಲ್ಲ. ಆತ್ಮ ಅಂತ ನಿಮಗೆ ಗೊತ್ತಾದಾಗ ಅವನ ಎದುರುಗಡೆ ಅನಾತ್ಮ ಇರೋಲ್ಲ ಭೋಗ್ಸಕ್ಕೆ. ಮತ್ತು ಅವನಿಗೆಂಥ ಕರ್ಣಗಳಿದೆ, ಏನೇನೂ ಇರಲ್ಲ. ನಿಜವಾಗಿ ನೋಡಿದರೆ ಆತ್ಮನೊಬ್ಬನೇ. ಇದು ಇಂಪಾರ್ಟೆಂಟ್. ಭೋಕ್ತೃ ಭೋಗ ಭೋಗ್ಯ ಎಲ್ಲವೂ ಆಗಿ ಅವನೇ ತೋರ್ತಾ ಇದ್ದಾನೆ. ಹೇಗಿದೆ ಇದಿಟ್ಕೊಡ್ರಿ, ಇನ್ನು ಮುಗಿದೋಯ್ತು. ನೀವೇನು ಬೇಕಾದ್ರೆ ಹೇಳ್ಕೊಡ್ರಿ. ಆತ್ಮನಿಗೂ ಕೂಡ ನೀವು ಹೇಳುವಾಗ ಈ ವೈಶ್ವಾನರ ತೈಜಸ ಪ್ರಾಜ್ಞನಿಗೆ ಅವನ ಭೋಕ್ತೃ ಅಂತ ಕರೆದ್ರಿ, ಅವುಗಳೆಲ್ಲ ಇರೋದನ್ನ ಅನುಭವಿಸೋದಿಕ್ಕೆ ಭೋಗ್ಯ ಅಂತ ಕರೆದ್ರಿ. ಅದರಿಂದ ಫಲ ಅಂತನೂ ಹೇಳಿದ್ರಿ. ಅಲ್ಲಿಗೆ ತ್ರಿಪುಟಿ ಹೇಳ್ತಾ ಬಂದ್ರಿ. ಈವನ್ ಗಾಢ ನಿದ್ರೆಯಲ್ಲೂ ಕೂಡ ಎಚ್ಚರದ ದೃಷ್ಟಿಯಿಂದ ಅವನಿಗೂ ಕೂಡ ಪ್ರಾಜ್ಞ ಅಂತ ಹೇಳಿ ಬೀಜರೂಪ ಅನ್ನೋ ಉಪಾಧಿ ತಂದಿಟ್ಟು ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರಲ್ವ. ಈಗ ಇವುಗಳನ್ನೆಲ್ಲ ಯಾರು ತೋರ್ಕೊತಾ ಇರೋದು? ಇವುಗಳಾಗಿ ಭೋಕ್ತೃ ಭೋಗ ಭೋಗ್ಯ ಹೋಲ್ಸೇಲ್ ಆಗಿ ಯಾರು ಹೀಗೆ ತೋರ್ಕೊತಾ ಇದ್ದಾನೆ? ಕೇಳ್ತಾ ಕೃಷ್ಣವೇಣಿ, ಯಾರಿಗಮ್ಮ? ಯಾರು ತೋರ್ಕೊತಾ ಇರೋದು? ಯಾರಾದ್ರು? ಹಲೋ, ಯಾರು ಇಲ್ವಾ? ಹಲೋ, ಯಾರಾದ್ರೂ ಇದ್ದಾರಾ? ಕೇಳಿಸ್ಕೊಂತಿದೀವಿ. ಓಕೆ, ಸೊ ಇಲ್ಲಿ ಈಗ ಈ ಶ್ಲೋಕಗಳಿಗೆಲ್ಲ ಅರ್ಥ ಏನು ಹೇಳಕ್ ಬಂದೆ? ಇದೇನು ಬೋರ್ ಹೊಡಿತಾ ಇದೆಯಾ? ಅರ್ಥ ಆಗೋದು ಕಷ್ಟ ಆಗ್ತಾ ಇದೆಯಾ ದಿವ್ಯಾ? ಇಲ್ಲ ಸರ್, ಅರ್ಥ ಆಗ್ತಾ ಇದೆ. ಆಗ್ತಾ ಇದೆಯಾ? ಸರಿ. ಯಾಕೆಂತಂದ್ರೆ ಸ್ವಲ್ಪ ಸುತ್ತಿ ಬಳಸಿ ಹೇಳ್ತಾ ಇದ್ದಂಗೆ ಕಾಣ್ತಾ ಇದೆ ಹಾಗೆ. ಆದ್ದರಿಂದ ರಿಟೇಲ್ ವ್ಯಾಪಾರ ಮಾಡ್ತಾ ಇದ್ವಿ, ಇವಾಗ ಹೋಲ್ಸೇಲ್ ವ್ಯಾಪಾರ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಷ್ಟೇ. ಓಕೆ. ಸೊ ಅಲ್ಲಿಗೆ ಈ ದೃಷ್ಟಿಯಿಂದ ನೋಡಿದಾಗ ಈ ತತ್ವವನ್ನ ಮನಗಂಡವರಿಗೆ, ಅಂದ್ರೆ ನಾನು ಹಿಂದೆ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ, ಹಿಂದೆ ಕೂಡ ಹೇಳಿದ್ದೆ, ಆತ್ಮನೇ ಅವಸ್ಥೆಗಳಾಗಿ ತೋರ್ತಾ ಇದ್ದಾನೆ. ಅವಸ್ಥೆಗಳು ಮಾತ್ರ ಅಲ್ಲ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನಾಗಿ ತೋರ್ತಾ ಇದ್ದಾನೆ ಅಷ್ಟೇ. ಈಗ ನೀವು ಈ ವಿಶ್ವ ತೈಜಸ ಪ್ರಾಜ್ಞರನ್ನ ಭೋಕ್ತೃ ಅಂತ ಅಂದ್ರಿ, ಮತ್ತೆ ಅವುಗಳನ್ನ ಸ್ಥೂಲ ಭೋಗ್, ಸೂಕ್ಷ್ಮ ಭೋಗ್ ಅಂತ ಅಂದ್ರಿ, ವಿಷಯಗಳು. ಹಾಗೆ ಇವೆಲ್ಲ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ರೆ, ಆತ್ಮನೇ ಇವುಗಳಾಗಿ ತೋರ್ತಾ ಇದ್ದಾನೆ. ಇಲ್ಲಿ ವಿಶ್ವ ಅಂತಂದ್ರು ಅವನೇ, ಅದರ ಜೊತೆಗೆ ಅವನು 3 ತ್ರಿಪುಟಿ ಹೇಳ್ತಾ ಇದ್ದಾರಲ್ಲ, ಅವನಿಗೂ ಭೋಕ್ತೃ ಭೋಗ ಭೋಗ್ಯ ಅಂತ ಎಲ್ಲವೂ ಆತ್ಮನೇ ತೋರ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಹಿಂದೆ ಹೇಳಿದ್ದಾಯ್ತು. ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ.
ಈ ದೃಷ್ಟಿಯಿಂದ ನೋಡಿದಾಗ ಈ ತತ್ವವನ್ನ ಮನಗೊಂಡವರಿಗೆ ಇಲ್ಲಿ 3 ಗ್ರೇಡೇಷನ್ಸ್ ಹೇಳ್ತಾರೆ. 3 ಜನ. ಈ 3 ಜನಕ್ಕೂ ಕೂಡ ಅದನ್ನ ಊಟ ಮಾಡಿದ್ರೂ ಕೂಡ ಭೋಗಿಸಿದ್ರೂ ಕೂಡ ಅದರ ಲೇಪ ಇರೋದಿಲ್ಲ ಆತ್ಮನಿಗೆ. ಅದು ಹೇಳ್ತಾ ಇದ್ದಾರೆ. 3 ದೃಷ್ಟಿಯಿಂದ ಹೇಳ್ತಾರೆ. ಅದನ್ನು ಯಾವುದು ಅಂತ ನೋಡೋಣ. ಜ್ಞಾನಿಗೆ ಭೋಜನದಿಂದಾದ ಲೇಪವಿಲ್ಲ. ಇಲ್ಲಿ ಫಸ್ಟ್ ಎತ್ಕೊಂತಾನೆ ಜ್ಞಾನಿನ್ ತಗೊಂತಾರೆ. ಆದ್ದರಿಂದ ಅವನಿಗೆ ಏನಾಗುತ್ತೆ, ಅವನಿಗೆ ಅಲ್ಲಿ ಏನು ಹೇಳ್ತಾರೆ, ಅವನಿಗೆ ಭೋಜನದಿಂದಾದ ಲೇಪವಿಲ್ಲ. ಏಕೆಂದ್ರೆ ಅವನಿಗೆ ಭೋಕ್ತೃ ಭೋಗ ವಿಭಾಗವಿಲ್ಲದೆ ಆತ್ಮನೇ ನಾನು ಎಂಬ ಜ್ಞಾನ ಉಂಟಾಗ್ಬಿಟ್ಟಿರುತ್ತೆ. ಆತ್ಮನ ದೃಷ್ಟಿಯಿಂದ ನೋಡಿದ್ರೆ ತ್ರಿಪುಟಿ ಇದೆಯೇನೋ, ವಿಶೇಷವಾದ ಜ್ಞಾನ ಇದೆಯೇನೋ, ಅವನ ಉಪಾಧಿಗಳು ಇದೆಯೇನೋ, ಇಲ್ಲ. ಇಲ್ಲದೆ ಇದ್ಮೇಲೆ ಮತ್ತೆ ಅವನಿಗೆ ಭೋಕ್ತೃ ಭೋಗ ಭೋಗ್ಯ ಹೇಗೆ ಹೇಳ್ತೀರಾ? ಅಧ್ಯಾರೋಪದಿಂದ ಇವಾಗೆಲ್ಲ ತೆಗೆದಾಕ್ಬಿಡ್ಬೇಕು. ಯಾರಿಗೆ? ಬ್ರಹ್ಮಜ್ಞಾನಿ ತಿಳ್ಕೊಂಡಾಗ ಆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ಅನುಭವ ಆಗೋದೆ. ಅಲ್ಲಿ ಬೇರೆ ಇರುತ್ತೇನೋ ಅವನ ಎದುರುಗಡೆ? ಆತ್ಮನಾಗಿ ನಿಂತ್ಕೊಂಡ್ರೆ 3 ಅವಸ್ಥೆಗಳು, ಅವಸ್ಥೆ ಒಳಗಡೆ ಅರ್ಧ ಡಜನ್ ಇರುತ್ತೇನೋ? ಇರೋದಿಲ್ಲ ಅಲ್ಲಿ. ಆದ್ದರಿಂದ ಹಗ್ಗ ಅಂತ ಕಂಡಾಗ ಹಾಗಿರುತ್ತೇನೋ, ಎದುರುಗಡೆ ಇರುತ್ತೇನೋ? ಅಥವಾ ಕೊಂದಾಕ್ಬೇಕಾ, ಓಡಿಸ್ಬೇಕಾ? ಏನು ಬೇಕಾಗಿಲ್ಲಲ್ಲ. ಹಾಗೆ ಸೊ ಬ್ರಹ್ಮಜ್ಞಾನಿಗೆ ಅನುಭವ ಆಗುತ್ತೆ. ಸೊ ಆಗಿದ ತಕ್ಷಣ ಈಗ ಅವನು ಒಬ್ಬನೇ, ಅವನ ಎದುರುಗಡೆ ಏನು ಇಲ್ಲ ಅಂತಂದ್ರೆ ಭೋಕ್ತೃ ಅನ್ನೋದು ನಿಜವಾಗ್ಲೂ ಇಲ್ಲ. ಅದು ಉಪಚಾರಕ್ಕೆ ಹೇಳಿದ್ದು. ಹೋಗ್ಲಿ, ಅವನ ಎದುರುಗಡೆ ವಿಷಯಗಳಿದೆಯಾ? ಆ ವಿಷಯಗಳನ್ನ ಅವನು ಅನುಭವಿಸಿ ಅದರಿಂದ ಅವನಿಗೆ ತೃಪ್ತಿ ಆಗೋದು, ತೃಪ್ತಿ ಆಗದೆ ಇರೋದೇನಾದ್ರೂ ಉಂಟೇನೋ? ಏನಿಲ್ಲ. ಆಗ್ತಗೋಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಬ್ರಹ್ಮಜ್ಞಾನದ ದೃಷ್ಟಿಯಿಂದ ಹೇಳ್ಬಿಡ್ತೀವಿ. ಈಗ ಬ್ರಹ್ಮಜ್ಞಾನಿಗೂ ಕೂಡ ಈ ಶರೀರ ಇರುತ್ತೆ. ಮುಕ್ತನ ಆದ್ಮೇಲೂ ಅವನಿಗೂ ಕೂಡ ಈ ಪ್ರಪಂಚ ಹಾಗೇ ಇರುತ್ತೆ. ಇಲ್ಲಿ ಏನು ಬದಲಾವಣೆ ಆಗಲ್ಲ. ಮತ್ತೆ ಮೋಕ್ಷ ಅಂತಂದ್ರೆ ಏನು? ಜ್ಞಾಪಕಂ ಮಾತ್ರ ನಾಕಾರಕಂ. ಹೊಸದಾಗಿ ಏನು ಮಾಡಬೇಕಾಗಿಲ್ಲ. ಹಾವನ್ನು ಕೊಲ್ಲಾಕ್ಬೇಕಾಗಿಲ್ಲ, ಓಡಿಸ್ಬೇಕಾಗಿಲ್ಲ. ಹಾಗೆ ಬ್ರಹ್ಮಜ್ಞಾನ ಆದರೆ ಅವಸ್ಥೆಗಳನ್ನ ಇಲ್ದಂಗೆ ಮಾಡ್ಕೋಬೇಕಾಗಿಲ್ಲ, ಅನಾತ್ಮವನ್ನ ಕೊಲ್ಬೇಕಾಗಿಲ್ಲ, ಏನೇನೋ ಮಾಡ್ಕೋಬೇಕಾಗಿಲ್ಲ. ಅವು ಸತ್ಯವಲ್ಲ, ಹುಸಿ ತೋರಿಕೆ ಅನ್ನೋ ಅನುಭವ ಬರುತ್ತೆ. ಹೇಗೆ ಕನಸಿನಿಂದ ನಾನು ಎಚ್ಚರಕ್ಕೆ ಬಂದಿದ ತಕ್ಷಣ ಕನಸೆಲ್ಲ ಸುಳ್ಳು ಅಂತ ಹೇಳಿ ನನಗೆ ಅಲ್ಲಿ ಸುಖ ದುಃಖದ ಲೇಪ ಅಥವಾ ಅದರ ಅನುಭವ ಅಂದ್ರೆ ಅದರ ಕಷ್ಟ ಆಗುತ್ತೇನೋ? ಎಚ್ಚರದಲ್ಲಿ ಆಗೋದಿಲ್ಲ. ಆದ್ದರಿಂದ ಹಾಗೇ ಎಚ್ಚರದಲ್ಲಿ ಬ್ರಹ್ಮಜ್ಞಾನ ಆಗ್ಬಿಟ್ರೆ ಇಲ್ಲಾಗೋ ಸುಖ ದುಃಖ ಆತ್ಮನಿಗೆ ತಾಕೋದಿಲ್ಲ. ಇದನ್ನು ಹೇಗೆ ತೋರಿಸ್ಬೇಕು? ನಮ್ಗೆ ಉದಾಹರಣೆ ತಗೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಸ್ವಾಮಿಗಳು ಕೂಡ ಭಗವದ್ಗೀತೆ ಉಪನಿಷತ್ನಲ್ಲಿ ಭಗವದ್ಗೀತೆ ಉಪನ್ಯಾಸಗಳಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಬ್ರಹ್ಮಜ್ಞಾನಿಗೆ ಅವನು ಭೋಕ್ತೃವೂ ಅಲ್ಲ, ಅವನ ಎದುರುಗಡೆ ವಿಷಯಗಳು ಇಲ್ಲ, ಅವುಗಳನ್ನ ತಿಂದರೂ ಕೂಡ ಅವನಿಗೆ ಅದರಿಂದ ಏನೂ ಆಗುವುದಿಲ್ಲ, ಲೇಪವಾಗೋದಿಲ್ಲ. ಅದರಿಂದ ಅವನ ಅಕಸ್ಮಾತ್ ಅನುಭವಿಸಿದ್ರು ಏನೂ ಆಗೋದಿಲ್ಲ. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಯಾರಾದರೂ ಇದಕ್ಕೆ ಉತ್ತರ ಕೊಡ್ತೀರಾ? ದೃಷ್ಟಾಂತ ಕೊಟ್ರೇನೆ ಅರ್ಥ ಆಗೋದು, ಇಲ್ದಿದ್ರೆ ಅರ್ಥ ಆಗೋದಿಲ್ಲ. ಯಾರಾದ್ರೂ ಕೊಡ್ತೀರಾ? ಬ್ರಹ್ಮಚಾರಿ ಅಂತ ಕೃಷ್ಣ ಹೇಳ್ತಾನಲ್ಲ ಸರ್, ಅದೇ ರುಕ್ಮಿಣಿಗೆ ಅದು ನದಿ ಹತ್ರ ಹೇಳು ದಾರಿ ಬಿಡುತ್ತೆ ಅಂತ. ಮತ್ತೆ ದೂರ್ವಾಸರು ಉಂಡು ಉಪವಾಸಿ ನಾನು ಅಂತ ಹೇಳು, ಅವಾಗ ದಾರಿ ಬಿಡುತ್ತೆ ಅಂತಾರಲ್ಲ ಸರ್, ಹಂಗೆ ಆತ್ಮ ಸ್ವರೂಪದಲ್ಲಿ ಏನು ಇಲ್ಲ, ಕ್ರಿಯೆ ಇಲ್ಲ ಅಂತ. ಕರೆಕ್ಟ್. ಆ ಎಕ್ಸಾಂಪಲ್ ಚೆನ್ನಾಗಿ ಇಟ್ಕೊಳ್ರಿ, ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಒಂದ್ಸಾರಿ ಏನಾಯ್ತು, ರುಕ್ಮಿಣಿ ಅಲ್ಲಿ ದುರ್ವಾಸ ಮಹರ್ಷಿಗಳು ಬಂದಿದ್ದಾರೆ, ಅವ್ರು ನಾನು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಕೃಷ್ಣನ್ ಕೇಳ್ತಾಳೆ, ಮಾಡ್ಕೊತಾಳೆ ಎಲ್ಲ. ಈಗ ದಾಟಬೇಕು, ಅವಾಗ ಮಳೆ ಜೋರಾಗಿ ಫ್ಲಡ್ಸ್ ಬಂದಿದ್ದೆ, ಹರ್ಕೊಂಡು ಹೋಗ್ತಾ ಇರುತ್ತೆ. ಕೃಷ್ಣನ್ ಕೇಳ್ತಾಳೆ ನಾನು ಹೆಂಗೆ ಹೋಗ್ಬೇಕು ಅಂತ. ಅಲ್ಲಿ ಹೋಗಿ ಹೇಳು, ಕೃಷ್ಣನು ಆ ಜನ್ಮ ಬ್ರಹ್ಮಚಾರಿ ಅಂತ. ಅವಳಿಗೆ ನಗ್ ಬಂದ್ಬಿಡುತ್ತೆ. ನಾವಿಬ್ರು ಹೆಂಡ್ತಿದ್ದೀರಿದ್ವಿ, 16,000 ಗೋಪಕಸ್ತ್ರೀಯರಿದ್ದಾರೆ, ಪ್ರಪಂಚಕ್ಕೆ ಗೊತ್ತು, ಹೆಂಗ್ ಬಿಡುತ್ತೆ, ನೀನು ಹೋಗಿ ಕೇಳು ಅಂತ. ಇವಳಿಗೆ ಆಶ್ಚರ್ಯ ಆಗೋದಿಲ್ಲ ಅಂತ ಹೋಗ್ತಾಳೆ, ಹಂಗೆ ಹೇಳ್ತಾಳೆ. ಹೇಳಿದ ತಕ್ಷಣ ಟಕ್ ಅಂತ ದಾರಿ ಬಿಟ್ಬಿಡುತ್ತೆ, ದಾಟ್ಕೊಂಡು ಹೋಗ್ಬಿಡ್ತಾಳೆ.
ಹೋಗಿ ಅಲ್ಲಿ ಅವಳು ಮಾಡ್ಕೊಂಡು ಹೋಗಿದ್ದಿದ್ದು ಊಟ ಗೀಟ ಎಲ್ಲ ಆ ದುರ್ವಾಸ ಮಹರ್ಷಿಗಳಿಗೆಲ್ಲ ಬಡಿಸ್ತಾಳೆ. ಅವನು ಫಸ್ಟ್ ಕ್ಲಾಸ್ ಆಗಿ ತಿಂತಾನೆ. ಮತ್ತೆ ನದಿ ಹರಿತಾ ಇರುತ್ತೆ. ಇವಾಗ ವಾಪಸ್ ಬರ್ಬೇಕಲ್ಲ, ಸ್ವಾಮಿ ಹೆಂಗ್ ಹೋಗ್ಬೇಕು ಅಂತ ಕೇಳ್ತಾಳೆ. ಉಂಡ ಉಪವಾಸಿ ಅಂತ ಹೇಳು ಅಂತ ಅವ್ರು ಹೇಳ್ತಾರೆ. ಇನ್ನೂ ಚೆನ್ನಾಗಿಲ್ವೇನೋ? ಇಲ್ಲೇ ಒಂದ್ಸರಿ ಟೋಪಿ ಬಿದ್ದಿದ್ದಾಳೆ. ಇನ್ನೂ ಚೆನ್ನಾಗಿದೆಯಲ್ಲ, ಈಗ ನಾನು ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ ಊಟ ಮಾಡಿಸಿದ್ದೇನೆ, ಉಂಡ ಉಪವಾಸೇನಂತೆ ಏನ ಅಂತ ಹೇಳ್ತಾಳೆ. ಹೇಳು ನೀನು ಹೋಗು ಅಂತಾರೆ. ಹೇಳಿದ ತಕ್ಷಣ ಅಲ್ಲಿ ಮತ್ತೇನೆ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ, ಬ್ರಹ್ಮಜ್ಞಾನಿ ಅನುಭವಿಸಿದ್ರು ಅದರ ಲೇಪವಿರೋದಿಲ್ಲ. ಹಾಗಂದು ಬ್ರಹ್ಮಜ್ಞಾನಿ ಯದ್ವತತ್ವ ನಡ್ಕೊಂತಾನ? ಪ್ರಶ್ನೆ ಕೇಳ್ತಾ ಇದ್ದೆ. ಇಲ್ಲ ಸರ್, ಸಾಧನೆ ಮಾಡುವಾಗೆ ನಡ್ಕೊಳಲ್ಲ, ಇನ್ನು ಜ್ಞಾನ ಆದ್ಮೇಲೆ ನಡ್ಕೋತಾನ ಸರ್? ನಡ್ಕೊಳಲ್ಲ. ನಡ್ಕೊಂಡ್ರೆ ಅವನು ಬ್ರಹ್ಮಜ್ಞಾನಿ ಅಲ್ಲ. ಚೆನ್ನಾಗಿ ತಿಳ್ಕೊಬೇಕು. ಸಾಧನೆ ಮಾಡೋ ಹಂತದಲ್ಲೇ ಅವನು ಇವುಗಳನ್ನೆಲ್ಲ ಬಿಟ್ಟು ಬಂದಿರ್ತಾನ. ಅವನು ಸಾಧನೆ ಆಗಿ ಆ ಆತ್ಮನ ಆನಂದ ಒಳಗಡೆ ಸಿಕ್ಕಿದ ಮೇಲೆ ಈ ಜುಜುಬಿ ಆನಂದಕ್ಕೆ ಬಾಯ್ ಬಿಡ್ತಾನೇನೋ, ಜಲ್ಸುರಿಸ್ತಾನೇನೋ? ನೆವರ್. ಆದ್ದರಿಂದ ಆದರೆ ಏನು ಅರ್ಥ ಇಲ್ಲಿ ಬರ್ತಾ ಇದೆ ಅಂತಂದ್ರೆ, ವ್ಯವಹಾರದಲ್ಲಿ ಶರೀರ ಹಾಗೆ ಇರುತ್ತೆ, ಪ್ರಪಂಚ ಹಾಗೆ ಇರುತ್ತೆ. ಅವನು ನೋಡ್ತಾನೆ, ಅನುಭವಿಸ್ತಾನೆ. ಅವನು ಊಟ ಮಾಡಿದ ತಕ್ಷಣ ರಾಮಕೃಷ್ಣ ಪರಮಹಂಸಗೆ ಹೊಟ್ಟೆ ತುಂಬೋಗ್ಬಿಡಿದ್, ನನಗೇನು ಬೇಡ ಅಂದ್ರಂತೆ. ಕೊನೆಗೆ ಒಂದು ಜಿಲೇಬಿ ಎತ್ಕೊಂಬಂದಂತೆ. ಜಿಲೇಬಿ ಎತ್ಕೊಂಬಂದಿದ ತಕ್ಷಣ ಬರ್ಸೋ ಅಂದ್ರಂತೆ. ಸ್ವಾಮಿ ಈಗ ತಾನೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ, ಜಾಗ ಇಲ್ಲ ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಚೀಫ್ ಮಿನಿಸ್ಟರ್ ಬಂದ್ರೆ ರಸ್ತೆಯಲ್ಲಿ ಎಲ್ಲರೂ ದಾರಿ ಬಿಟ್ಬಿಡ್ತಾರೆ ಕಣ. ಹೇಗಿರುತ್ತೆ ನೋಡ್ರಿ. ಈಗ ಅವರು ಭೋಕ್ತರು ಅಂತ ಅಂತೀರೇನೋ? ಆದ್ದರಿಂದ ಹೀಗೆಲ್ಲ ಹೇಳಕ್ ಬರೋದಿಲ್ಲ. ಆದರೆ ನಾವು ವ್ಯವಹಾರದ ದೃಷ್ಟಿಯಿಂದ ನಾವು ಚಿಂತನೆ ಮಾಡಕ್ ಹೋದ್ರೆ ಸರಿಯಾಗಿ ನಮ್ಗೆ ಅರ್ಥ ಆಗೋದೇ ಕಷ್ಟ ಆಗುತ್ತೆ. ಆದ್ದರಿಂದ ಈ ಶರೀರ ಇರುತ್ತೆ, ಅದರ ಮೇಲೆ ಮೋಹ ಇಲ್ಲ, ಹಾಗೆ ಅದರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ, ತಾದ್ಯಾತ್ಮ ಇಲ್ಲ. ನೀವು ಕೊಟ್ಟರು ಸರಿ, ಕೊಡದೇ ಇದ್ರು ಸರಿ. ಅದೇ ಥರ ಅವನಿಗೆ ಸುಖ ಆದರೂ ಹಿಗ್ಗೋದಿಲ್ಲ, ದುಃಖ ಆದರೂ ಕುಗ್ಗೋದಿಲ್ಲ. ಆ ಮನಸ್ಸಿನ ಸ್ಥಿತಿ ಹಾಗಿರುತ್ತೆ. ಹಾಗೆ ಹಾಗೆ ಸೊ ಇದು ಹಿಂದೆ ಹರಿಹರದ ಹತ್ರ ಒಬ್ಬ ಗುಂಡಿ ಸ್ವಾಮಿಗಳು ಇರ್ತಿದ್ರಂತೆ. ಅವ್ರು ಎಲ್ಲೂ ಭಿಕ್ಷೆಗೂ ಹೋಗ್ತಾ ಇರಲಿಲ್ಲ. ಯಾರ ತಂದು ಕೊಟ್ರೆ ಉಣ್ಣೋದು, ಇದ್ದಿದ್ರಿಲ್ಲ. ಒಂದ್ಸಾರಿ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಅವರು ಏನೋ ಊಟ ಎಲ್ಲ ಮಾಡ್ಕೊಂಡು ಸ್ವಾಮಿಗಳು ಕೊಡೋಣ ಅಂತ ಹೋದ್ರಂತೆ. ಹೋಗಿದ ತಕ್ಷಣ ಅವರು ಆ ಹೊಟ್ಟೆಗೆ ಟವಲ್ ಕಟ್ಕೊಂಡ್ಬಿಟ್ಟಿದ್ರಂತೆ. ಆ ಟವಲ್ ಬಿಚ್ಚಿ ಕೊಟ್ರೆ ಅಂತ ತಿಂತಾ ಇದ್ರಂತೆ. ಸ್ವಾಮಿ ಟವಲ್ ಯಾಕೆ ಕಟ್ಕೊಂಡ್ಬಿಟ್ಟಿದ್ರಿ ಹೊಟ್ಟೆಗೆ? 3 ದಿವಸದಿಂದ ಇದಕ್ಕೆ ದುರ್ಗುರ್ತಾ ಇತ್ತು ಕಣ, ನಾನು ಇದಕ್ಕೆ ಟವಲ್ ಹಾಕಟ್ಬಿಟ್ಟಿದ್ದೆ ಅಂತ ಅಂದ್ರಂತೆ. ಹೋಗಿ ಯಾರನ್ನಾದ್ರೂ ಕೇಳಕ್ ಹೋದ್ರೆ ಅವರು ಏನು ಕೊಟ್ರೆ ಸಿಕ್ಕಿದ್ರೆ ತಿಂತಾರೆ, ಇಲ್ದಿದ್ರೆ ಇಲ್ಲ. ಸನ್ಯಾಸಿ ಹಾಗೆ 7 ಮನೆಗಳು ಭಿಕ್ಷೆ ಎತ್ತಬೇಕು, ಸಿಗದೆ ಇದ್ರೆ ಸುಮ್ಮನೆ ಇರ್ಬೇಕು. ಅವತ್ತು ದೇವ್ರು ನನಗೆ ಉಪವಾಸ ಇಟ್ಟಿದ್ದಾನೆ, ಹಂಗೆಲ್ಲ ಸಾಧನೆ ಮಾಡಿರ್ತಾರೆ ಅವರು. ಆದ್ದರಿಂದ ಸಿಕ್ಕಿದ್ರು ಸರಿ, ಸಿಗದೆ ಇದ್ರು ಸರಿ, ಆ ಅರ್ಥ ತಗೋಬೇಕು ನಾವು. ಆದ್ದರಿಂದ ಜೀಸಸ್ನ ಮಳೆಗಾಕಿ ಹಿಂಸೆ ಕೊಡ್ತಾ ಇದ್ರೂ ಕೂಡ ಹೇಗೆ ಭಗವಂತ ಕ್ಷಮಿಸಬರ್ತಾನೆ. ಆ ಒಂದು ಇದು ಬರಬೇಕು, ನಾವು ಬರಬೇಕು. ಮುಕ್ತನಾದವನಿಗೆ ಬಂದೇ ಬರುತ್ತೆ ಆ ಒಂದು ಸ್ಥಿತಿ. ಅದನ್ನು ಹೇಳ್ತಾ ಇರೋದು ಇಲ್ಲಿ. ನಾವು ಅರ್ಥ ಮಾಡ್ಕೋಬೇಕಾದ್ರೆ ಹೀಗೆಲ್ಲ ದೃಷ್ಟಾಂತಗಳನ್ನ ಮೆಲ್ಕಾಕ್ತಾಗ ಅರ್ಥ ಆಗುತ್ತೆ. ಇದು ಜ್ಞಾನಿ ವಿಚಾರ. ಈಗ ಇನ್ನೊಬ್ಬನ ವಿಚಾರ ಹೇಳ್ತಾರೆ. ಈ ಜ್ಞಾನವು ಇನ್ನು ಉಂಟಾಗದೇ ಇರುವಾಗಲೇ 3 ಅವಸ್ಥೆಗಳಲ್ಲಿ ಭೋಗ್ಯವಾಗಿರುವ ನಾಮರೂಪವು ಒಂದೇ ಎಂದು ಯಾರು ತಿಳಿದುಕೊಂಡಿರ್ತಾನೋ ಅವನಿಗೂ ಆತ್ಮಚೈತನ್ಯ ರೂಪವಾದ ಜ್ಞಾನದಿಂದ ವಿಷಯವನ್ನು ಭೋಗಿಸುತ್ತಿರುವನೆಂಬ ಅರಿವು ಬಂದಿದ್ದರಿಂದ ವಿಷಯ ಭೋಗದಿಂದ ಲೇಪ ಆಗಲ್ಲ. ಇಲ್ಲಿ 3 ಜನನ ಹೇಳ್ತಾರೆ. ಒಬ್ಬ ಜ್ಞಾನಿ, ಇನ್ನೊಬ್ಬ ಯಾರೋ, ಇನ್ನೊಬ್ಬ ಇಲ್ಲಿ ಅವನಿಗೆ ವಿಚಾರಗಳು ಗೊತ್ತಾಗಿರುತ್ತೆ, ಇನ್ನು ಮುಕ್ತನಾಗಿರಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಅರ್ಥ ಆಗ್ಬೇಕಾ, ಸ್ವಲ್ಪ ಕಷ್ಟ ಇದೆ. ಅಲ್ಲಿ ಯಾವನೋ ಒಬ್ಬ ಎರಡನೇವನು ಇನ್ನು ಮುಕ್ತನಾಗಿಲ್ಲ ಅಂತ ಕ್ಲೀನ್ ಆಗಿ ಹೇಳಿದ್ದಾರೆ. ಮುಮುಕ್ಷು ಅಂತ ಹೇಳ್ಬೋದಾ ಸರ್? ಬೇಕಾದ್ರೆ ಹೇಳ್ಬೋದು. ಬಟ್ ಅವನು ಕರ್ಮಯೋಗದಿಂದ ಮಾಡಿ, ಬಟ್ ಇನ್ನು ಕರ್ತೃತ್ವ ಇರುತ್ತೆ. ಅಥವಾ
ಯಾಕೆಂತಂದ್ರೆ ನೆಕ್ಸ್ಟ್ ಭಾವನೆ ಮಾಡ್ಕೊಳ್ಳೋದು ಹೇಳಿದ್ದಾರೆ, ಅದು ಕರ್ತೃತಂತ್ರ ಸಾಧನೆ. ಇಲ್ಲಿ ಮುಮುಕ್ಷು ಅಂತಂದ್ರೂ ಕೂಡ ಅಲ್ಲಿ ಅವನಿಗೂ ಕೂಡ ಕರ್ತೃತ್ವ ಭೋಕ್ತೃತ್ವ ಇರುತ್ತೆ. ನೋಡ್ರಿ, ಇನ್ ಮೂರನೇದು ಹೇಳ್ತೀನಿ, ಆಮೇಲೆ ನಮ್ಗೆ ಸ್ವಲ್ಪ ನಮ್ಗೆ ಅರ್ಥ ಆಗುತ್ತೆ. ಮೂರನೇವ್ರು ಯಾರು ಅನುಭವಿಸ್ತಾರೆ, ಅದ್ರ ಲೇಪ ಆಗೋದಿಲ್ಲ, ಮೂವರ್ಗೂ ಆಗಲ್ಲ, ಒಂದು ಬ್ರಹ್ಮಜ್ಞಾನಿ. ಮೂರನೇದು ಹೇಳ್ತೀನಿ ನೋಡ್ರಿ, ಅದು ಎಲ್ಲರೂ ನಮ್ಗೆ ಹೇಳ್ತಾ ಇರೋದು, ಇದು ಉಪಾಸನೆ ಮಾಡಿ ಬ್ರಹ್ಮಲೋಕಕ್ಕೆ ಹೋದವ್ರಿಗಲ್ಲ. ಆದ್ದರಿಂದ ಮೂರನೇವನು ಯಾರು? ಸಾಮಾನ್ಯ ಜನರಿಗೆ ಜ್ಞಾನವು ಇರುವುದಿಲ್ಲ. ಪರಮಾತ್ಮನೊಬ್ಬನೇ ವೈಶ್ವಾನರಾದಿಯ ರೂಪಗಳಿಂದ ಅವಸ್ಥಾತ್ರಯದಲ್ಲಾಗುವ ಭೋಗಗಳಿಗೆ ಸ್ವಾಮಿಯೋ ಯಾರು ಭಾವನೆ ಮಾಡ್ಕೊಂಡಾರೋ ಅವರಿಗೆ ಆ ವೈಶ್ವಾನರನಿಗೆ ಈ ಆಹಾರ ಹವಿಸನ್ನು ಸರ್ಪಿಸುತ್ತಿದ್ದೇನೆ ಅಂತ ಯಾರು ಭಾವನೆ ಮಾಡ್ಕೊಂಡು ಊಟ ಮಾಡ್ತಾರೋ ಅವ್ರಿಗೂ ಲೇಪ ಆಗೋದಿಲ್ಲ. ಭಾವನೆ ಮಾಡೋದ್ರಿಂದ ಆಗಲ್ಲ ಅಂತಾರೆ, ಶಾಸ್ತ್ರದಲ್ಲಿ ಹೇಳ್ತಾ ಇದೆ. ನೋಡ್ರಿ, ನಾವು ಭಾವನೆ ಮಾಡ್ಕೊಂಡ್ರು ಅದು ಫಲ ಇದೆ. ನೀವು ಮುಕ್ತರಾಗ್ತಾ ಇರ್ಬೋದು, ಕರ್ತೃತ್ವ ಭೋಕ್ತೃತ್ವ ಇರುತ್ತದ ಬೇರೆ, ಆದ್ರೆ ಅಷ್ಟಕ್ಕಂತ ಆಗೋದಿಲ್ಲ. ಇನ್ನ ಮಧ್ಯದ್ದು ನೀವೇ ಏನ್ ಬೇಕಾದ್ರೂ ಮಾಡ್ಕೊಳ್ರಿ, ಮುಮುಕ್ಷು ಅಂತ ಇಟ್ಕೊಳ್ರಿ, ಅಥವಾ ಕೊನೆಯ ಹಂತ ಸಾಧನೆಗಳಲ್ಲಿ ಇದ್ದಾಗ ಅವನಿಗೇನೋ ತಿನ್ನೌಟ್ ಆಗಿದ್ದಾಗಲೂ ನಮ್ಗೆ ಎಷ್ಟೋ ಇವಾಗ ಅನುಭವಗಳಾಗಕ್ಕೆ ಶುರುವಾಗತ್ತಲ್ವಾ. ಅನುಭವ ಅಂದ್ರೆ ಇದೆ, ಅರೆ ಆತ್ಮನೇ ಎಲ್ಲ ಕಡೆ ಇದ್ದಾನೆ ಅನ್ನೋದು, ಮತ್ತೆ ಎಲ್ಲರಲ್ಲೂ ನಮ್ಗೆ ಅಪ್ರೀತಿ ಬರೋದು, ಯಾರಿಗೂ ಹಿಂಸೆ ಕೊಡಬಾರದು ಅನ್ನೋದು, ಇವು ನಮ್ಗೆ ಅನುಭವಕ್ಕೆ ಬರಕ್ ಶುರುವಾಗುತ್ತದೆ ಈ ಸಾಧನೆಗಳು ಮಾಡ್ತಾ ಇದ್ರೆ. ಅಂಥವನಿಗೆ ಅಂತ ನಾವು ತಗೊಳ್ರಿ. ಒಟ್ಟಿನೆಲ್ಲ 3 ಜನಕ್ಕೂ ಕೂಡ ಇದು ಎಚ್ಚರದಲ್ಲೇ ಇವರಿಗೆ ಹೇಳಿರೋದು. ಸೊ ಇದಕ್ಕೆ ಯಾವನು ಊಟವನ್ನು ಮಾಡುವನೋ ಅಂತ ಸಾತ್ವಿಕನಿಗೆ, ನೋಡ್ರಿ ಸಾತ್ವಿಕ ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲಿ, ಅವನು ತಮೋಗುಣ ಅಲ್ಲ, ರಜೋಗುಣ ಅಲ್ಲ, ಸಾತ್ವಿಕನು. ಇಲ್ಲಿ ಇನ್ ಸ್ವಲ್ಪ ಮೇಲ್ಗಡೆ ಇರಬಹುದು ಅಷ್ಟೇ ಸಾತ್ವಿಕನಿಗಿಂತ. ಅವನು ಇನ್ನೂ ಮುಕ್ತ ಆಗಿಲ್ಲ, ತುಂಬಾ ಮೇಲ್ಗಡೆ. ಮೊದಲನೇ ಅವನು ಮುಕ್ತ ಆಗಿರೋವನಿಗೆ ಕ್ಲೀನ್ ಆಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಅದರ ಮಧ್ಯದಲ್ಲಿ ಅಂತ ಇಟ್ಕೊಳ್ರಿ. ಇನ್ನು ಮೂರನೇವನು ಭಾವನೆ ಮಾಡುವನು. ಅದಕ್ಕೆ ನಾವು ಊಟ ಮಾಡುವಾಗ ಅನ್ನವನ್ನ ಬ್ರಹ್ಮ ಅನ್ಬೇಕು, ಕೊನೆಗೆ ಅನ್ನವನ್ನ ಆ ಜಠರಾಗ್ನಿಗೆ ನಾನು ಅರ್ಪಿಸ್ತಾ ಇದ್ದೇನೆ ಅಂತ ಭಾವನಾ ರೂಪದಲ್ಲಿ ನಾವು ಅರ್ಪಣೆ ಮಾಡಬೇಕು ಅಂತ. ಸೊ ಹೀಗೆ 4ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ, ಯಾವುದದು? ಅದರಲ್ಲಿ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಗತಿರುದ್ವಾ ಪಚಾಮ್ಯನ್ನಂ ಚತುರ್ವಿಧಂ. ಅಲ್ಲಿ ಭಾವನೆ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಾವು ತಿನ್ನೋನು ನಾನು ಆತ್ಮನೇ, ಆ ತಿನ್ನುವ ಪದಾರ್ಥಗಳು ಆತ್ಮವೇ, ನಾನು ತಿನ್ನೋ ಅನ್ನ ಬ್ರಹ್ಮ. ಹಾಗೆ ಎಲ್ಲವನ್ನು ಆ ತಟ್ಟೆ ಗಿಟ್ಟೆ ಬಡಿಸೋರು ಪ್ರತಿಯೊಬ್ರು ಪರಮಾತ್ಮ ಸ್ವರೂಪರು ಅಂತ ಭಾವನೆ ಮಾಡಿಕೊಂಡ್ರು ಅವ್ರಿಗೂ ಇದು ಲೇಪ ಆಗೋಲ್ಲ ಅಂತ ಹೇಳ್ತಾರೆ. ಸೊ ಹತ್ತತ್ರ ಸ್ವಲ್ಪ ಉಪಾಸನೆ, ದೇವ್ರನ್ನ ಭಾವನೆ ಮಾಡೋದ್ರಿಂದ ಇದು ಸಾಧ್ಯ ಆಗುತ್ತೆ ಅಂತಾರೆ. ಅಲ್ಲಿಗೆ ನೋಡ್ರಿ, ನಮಗೆ ಈ ಕರ್ತೃತಂತ್ರವಾದ ಭಾವನಾ ರೂಪದಲ್ಲೂ ನಮ್ಗೆ ಫಲ ಆಗುತ್ತೆ, ಈ ಫಲ ಆಗುತ್ತೆ. ಇನ್ನು ವಸ್ತುತಂತ್ರದಲ್ಲ, ತತ್ವದಲ್ಲಿ ನಿಂತ್ಬಿಟ್ರೆ ಅದ್ರ ಬಗ್ಗೆ ಸಂಶಯ ಇಲ್ಲ ಅನ್ನೋದನ್ನ ನಾವು ಚೆನ್ನಾಗಿ ಮೆಲ್ಕು ಹಾಕೋಬೇಕಿಲ್ಲಿ. ಹಾಗೆ ಸೊ ಎಲ್ಲವೂ ಪರಮಾತ್ಮ ಸ್ವರೂಪ ಅಂತ ಅದನ್ನ ಹೇಗೆ ನಾವು ಅಗ್ನಿ ಕುಂಡಕ್ಕೆ ಹೋಲಿಸ್ತಾರೆ ಅದನ್ನ. ಈಗ ಒಂದು ಅಗ್ನಿ ಕಾರ್ಯ ಮಾಡ್ತಾ ಇದ್ದೀರಾ, ಅಲ್ಲಿ ಅಗ್ನಿ ಕುಂಡ ಇದೆ, ಅದಕ್ಕೆ ಸ್ವಾಹ ಅಂತ ತುಪ್ಪ ಬೆಣ್ಣೆ ಹಾಲು ಗಿಲಿ ಏನೇನು ಅರ್ಪಿಸ್ತಿರೋ ಪಟ್ಟೆಗಿಟ್ಟೆ, ಹಾಗೆ ಈ ಶರೀರ ಅನ್ನೋದು ಒಳಗಡೆ ಜಠರಾಗ್ನಿ ಇದ್ದಾನೆ. ಆದ್ರಿಂದ ಈ ಒಳಗಡೆ ಇರೋ ಜಠರಾಗ್ನಿ ಕೂಡ ಆತ್ಮನೇ, ಈ ಹೊರಗಡೆ ಇರೋ ಅನ್ನವೂ ಕೂಡ ಬ್ರಹ್ಮವೇ, ಆತ್ಮನೇ. ನಾನು ಅವನಿಗೆ ಅರ್ಪಿಸ್ತಾ ಇದ್ದೀನಿ, ಅವನಿಗೆ ಸ್ವಾಹ ಕೊಡ್ತಾ ಇದ್ದೀನಿ ಅಂತ ದೇವ್ರ ಭಾವನೆ ಮಾಡ್ಕೊಂಡು ತಿನ್ನಬೇಕು ಅನ್ನೋದಕ್ಕೋಸ್ಕರ. ಹಾಗೆ ಸೊ ಊಟ ಮಾಡುವಾಗ ನನ್ನ ಮೊಮ್ಮಗಳು ಎಲ್ಲ 4 ವರ್ಷ, ಈ ಸಾರಿ ಹೋದಾಗ ಹಿಂದಿನ ಸಾರಿ ಹೋದಾಗಲೇ ಅವಾಗ ಅವಳು ಶ್ಲೋಕ ಹೇಳ್ಕೊಡ್ತಾ ಇದ್ರು. ಯಾವುದದು? ಅನ್ನಪೂರ್ಣೆ ಸದಾಪೂರ್ಣೆ ಎಪ್ಪಡು ಅಂದ್ರಿಕಿ ಬುವ ಚಿಕ್ಕೆಲ ಚೈ ಸ್ವಾಮಿ.
ಓಂ ಅಂತ ನಾವೆಲ್ಲ ಅವಳು ಹೇಳ್ಕೊಳ್ಬೇಕು, ನಾವು ಹೇಳ್ಬೇಕು, ಆಮೇಲೆ ಊಟ ಮಾಡಬೇಕು. ಹಾಗೆ ಈ ಭಾವನೆ ಮಾಡ್ಕೊಳ್ಳೋದಿದೆಯಲ್ವಾ, ನಾವು ಪರಮಾತ್ಮನ ನೆನೆಸ್ಕೊಂಡು ತಿನ್ಬೇಕು. ಇದು ಊಟ ಮಾಡುವಾಗ ಮಾತ್ರ ಅಲ್ಲ, ಪ್ರತಿಯೊಂದು ಸಂದರ್ಭದಲ್ಲೂ ಪರಮಾತ್ಮನ ನೆನೆಸ್ಕೋಬೇಕು. ಆ ಸೂರ್ಯ ಹುಟ್ಟುತ್ತಾ ಇದ್ದರೆ ಎಲ್ಲವೂ ಅಷ್ಟೇ. ಆಹಾರ ಅಂತಂದರೆ ಬರೀ ನಾವು ತಿನ್ನೋದು ಮಾತ್ರ ಆಹಾರ ಅಂತ ತಗೋಬಾರ್ದು. ನಮ್ಗೆ 5 ಇಂದ್ರಿಯಗಳು ಉಂಟು. ನೀವು ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು ಎಲ್ಲವೂ ಆಹಾರವೇ. ಬರೀ ಆಹಾರ ತಿನ್ನುವಾಗ ಮಾತ್ರ ಅಲ್ಲ, ಆ ಎಲ್ಲವೂ ಕೂಡ ಜ್ಞಾನಗಳಾಗುವಾಗ ಆಹಾ ಪರಮಾತ್ಮ, ಸೂರ್ಯ ಹುಟ್ಟುತ್ತಾ ಇದ್ರೆ ನೋಡಿದ್ರೆ, ಮುಳುಗ್ತಾ ಇದ್ರೆ ನೋಡಿದ್ರೆ ಎಷ್ಟು ಆನಂದ ಆಗುತ್ತಲ್ಲ. ಆಹಾ ಪರಮಾತ್ಮನೇ ಇಲ್ಲಿ ಆನಂದ ಕೊಡ್ತಾ ಇದ್ದಾನೆ, ಪರಮಾತ್ಮನೇ ಅಂತ ಭಾವನೆ ಮಾಡ್ಕೊಂತ ಬರಬೇಕು. ಆದ್ದರಿಂದ ನಾವು ಹಾಗೆ ಏನೇನು ಆಹಾರ ತಗೊಳ್ಳಿ ಅಥವಾ ಮನಸ್ಸಿನಿಂದ ತಗೊಳ್ಳಿ, ವಿಷಯಗಳಿಲ್ಲದೆ, ಜ್ಞಾನೇಂದ್ರಿಯಗಳಿಲ್ಲದೆ ಮನಸ್ಸಿನಿಂದ ತಗೊಳ್ಳೋದಿರುತ್ತೆ. ಸುಖ ದುಃಖ ಅಥವಾ ಈ ಕಲೆ ಆಗ್ಬೋದು, ಆರ್ಟ್ ಆಗ್ಬೋದು, ಸಂಗೀತ ಆಗ್ಬೋದು, ಅಥವಾ ನೀವು ಓದ್ತಾ ಇದ್ರೆ ಅದರಲ್ಲಿ ಸಿಗೋ ಆನಂದ ಆಗ್ಬೋದು. ಇದು ಕೂಡ ಪರಮಾತ್ಮನ ಆನಂದ ಅಲ್ವೇನೋ? ಹಾಗೆ ಈ ಪರಮಾತ್ಮನಿಂದಲೇ ಈ ಆನಂದ ಸಿಗ್ತಾ ಇದೆ ಅಂತ ಹೇಳಿ ನಾವು ಇವುಗಳನ್ನ ಭಾವನೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.